Hello friends, welcome to my channel all about education. ಇವತ್ತು ನಾವು ಥಿಯರೀಸ್ ಆಫ್ ಇಂಟೆಲಿಜೆನ್ಸ್ ಯಾವುದಾದಿದೆ ಕಲಿಯೋಣ. ಓಕೆ, ಫಸ್ಟ್ ಡೆಫಿನಿಷನ್ ಆಫ್ ಇಂಟೆಲಿಜೆನ್ಸ್ ಏನು ನೋಡೋಣ. ಓಕೆ, ಏನು ಇಂಟೆಲಿಜೆನ್ಸ್ ಅಂತಂದರೆ ಇಂಟೆಲಿಜೆನ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ದ ಎಬಿಲಿಟಿ ಟು ಲರ್ನ್ ಫ್ರಮ್ ಎಕ್ಸ್ಪೀರಿಯನ್ಸ್, ಟು ಥಿಂಕ್ ರ್ಯಾಷನಲಿ ಆ್ಯಂಡ್ ಟು ಡೀಲ್ ಎಫೆಕ್ಟಿವ್ಲಿ ವಿತ್ ಅದರ್ಸ್. ಇಂಟೆಲಿಜೆನ್ಸ್ ಅಂತಂದರೆ ಏನು, ಅದು ಬಹಳ ಏನು ಡೀಪ್ ಆದ ಏನಿಲ್ಲ. ಇಂಟೆಲಿಜೆನ್ಸ್ ಅಂದರೆ ಒಂದು ಎಬಿಲಿಟಿ ಇರುತ್ತೆ, ಒಂದು ನಮ್ಮಲ್ಲಿ ಒಂದು ಎಬಿಲಿಟಿ ಇರುತ್ತೆ. ಏನು ಅಂದರೆ ಬೇರೆಯವರಿಂದ ನಾವು ಏನೋ ಒಂದು ಕಲಿತೀವಿ, ಅದು ಕೂಡ ಇಂಟೆಲಿಜೆನ್ಸೇ. ನಾವು ರ್ಯಾಷ್ನಲಾಗಿ ಥಿಂಕ್ ಮಾಡ್ತೀವಿ, ಅದು ಕೂಡ ಇಂಟೆಲಿಜೆನ್ಸೇ. ಇನ್ನೊಂದು, ನಾವು ಹೇಗೆ ಬೇರೆಯವ್ರ ಜೊತೆ ಡೀಲ್ ಮಾಡ್ತೀವಿ, ಅದು ಕೂಡ ಇಂಟೆಲಿಜೆನ್ಸೇ. ಇದೆಲ್ಲ ಸೇರಿಸಿ ಟೋಟಲಿ ಇದೇನಾಯಿತು, ಇಂಟೆಲಿಜೆನ್ಸ್. ಮತ್ತು ನಾವು ಹೇಗೆ ಒಂದು ಎನ್ವಿರಾನ್ಮೆಂಟಲ್ಲಿ ಅಡ್ಜಸ್ಟ್ ಆಗ್ತೀವಿ, ನಾವು ಹೇಗೆ ಒಂದು ಎನ್ವಿರಾನ್ಮೆಂಟಲ್ಲಿ ಅಡ್ಯಾಪ್ಟ್ ಆಗ್ತೀವಿ, ಮತ್ತು ನಾವು ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ, ನಾವು ಹೇಗೆ ಬಿಹೇವ್ ಮಾಡ್ತೀವಿ. ನೋಡಿ, ಲಾಜಿಕಲ್ ಥಿಂಕಿಂಗ್ ಆಗಿರಲಿ ಅಥವಾ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಆಗಿರಲಿ, ಕಾಂಕ್ರೀಟ್ ಥಿಂಕಿಂಗ್ ಆಗಿರಲಿ, ಬೇರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಯಾವುದೇ ಈ ಥರ ಎಲ್ಲ ಎಬಿಲಿಟಿ ಇರುತ್ತಲ್ಲ, ಕ್ಯಾಪಬಿಲಿಟಿ ಇರುತ್ತಲ್ಲ, ನಾವು ಡೀಲ್ ಮಾಡೋಕ್ಕೆ ಅದಕ್ಕೆಲ್ಲ ಏನು ಹೇಳ್ತೀವಿ, ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಓಕೆ, ನಾವು ಇವಾಗ ಸ್ಟೇಟ್ಮೆಂಟ್ಸ್ ಇಂಟೆಲಿಜೆನ್ಸ್ ಬಗ್ಗೆ ಯಾರ್ಯಾರು ಕೊಟ್ಟಿದ್ದಾರೆ, ಏನೇನು ಹೇಳಿದ್ದಾರೆ ನೋಡೋಣ. ಫಸ್ಟ್, ಎ ಗ್ಲೋಬಲ್ ಕಾನ್ಸೆಪ್ಟ್ ದಟ್ ಇನ್ವಾಲ್ವ್ಸ್ ಆನ್ ಇಂಡಿವಿಜುವಲ್ಸ್ ಎಬಿಲಿಟಿ ಟು ಆ್ಯಕ್ಟ್ ಪರ್ಪಸ್ಫುಲಿ, ಥಿಂಕ್ ರ್ಯಾಷನಲಿ ಆ್ಯಂಡ್ ಡೀಲ್ ಎಫೆಕ್ಟಿವ್ಲಿ ವಿತ್ ಎನ್ವಿರಾನ್ಮೆಂಟ್. ಯಾರು ಹೇಳಿದ್ದು ಇದೆ ಅಂದರೆ ವೆಸ್ಲರ್ ಅವ್ರದ್ದು. ಬರೀ ನೀವು ಇಷ್ಟು ನೆನಪಿಗೆ ಇಟ್ಕೊಂಡ್ರೆ ಸಾಕು. ಗ್ಲೋಬಲ್ ಅದೊಂದು, ಇನ್ನೊಂದು ಇವರು ಒಂದು ಹೇಗೆ ಎನ್ವಿರಾನ್ಮೆಂಟ್ ಜೊತೆ ಡೀಲ್ ಮಾಡಬೇಕು ಅಂತ ಇದೆರಡು ನೆನಪಿಗೆ ಇಟ್ಕೋಬೇಕು. ನೀವು ಯಾಕೆ ಸ್ಟೇಟ್ಮೆಂಟ್ಸ್ ಎಲ್ಲ ನೆನಪಿಗೆ ಇಟ್ಕೊಬೇಕು ಅಂದರೆ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ, ಕಾರ್ಟೆಟಲ್ಲಿ ಎಷ್ಟು ಡೀಪಾಗಿ ಕೇಳ್ತಾರೆ ಅಂತಂದ್ಬಿಟ್ಟು. ಸೊ ಸ್ಟೇಟ್ಮೆಂಟ್ಸ್ ಒಂದು ಯಾವುದಾದ್ರೂ ಕೇಳ್ತಾರೆ. 2019 ಕೂಡ ಒಂದು ಗಿಲ್ಫೋರ್ಡ್ ಅವ್ರ ಬಗ್ಗೆ ಸ್ಟೇಟ್ಮೆಂಟ್ ಕೇಳಿದರು. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್, ಎಬಿಲಿಟಿ ಟು ಸಾಲ್ವ್ ಪ್ರಾಬ್ಲಮ್ಸ್ ಆರ್ ಟು ಕ್ರಿಯೇಟ್ ಪ್ರಾಡಕ್ಟ್ಸ್ ದಟ್ ಆರ್ ವ್ಯಾಲ್ಯೂಡ್ ವಿತಿನ್ ಒನ್ ಆರ್ ಮೋರ್ ಕಲ್ಚರಲ್ ಸೆಟ್ಟಿಂಗ್ಸ್. ಗಾರ್ಡ್ನರ್ ಅವರು ಏನು ಹೇಳಿದ್ರು ಅಂತಂದರೆ, ಈ ಸ್ಟೇಟ್ಮೆಂಟಲ್ಲಿ ಒಂದೆರಡು ಹಿಂಟ್ ಇಟ್ಕೊಳ್ಳಿ. ಸಾಲ್ವ್ ಪ್ರಾಬ್ಲಮ್ಸ್ ಮತ್ತು ಕ್ರಿಯೇಟ್ ಪ್ರಾಡಕ್ಟ್ಸ್ ಯಾರು ಹೇಳಿದ್ದು, ಗಾರ್ಡ್ನರ್ ಅವ್ರು ಏನು ಹೇಳಿದ್ರು, ಇಂಟೆಲಿಜೆನ್ಸ್ ಏನು, ಒಂದು ಎಬಿಲಿಟಿ ಟು ಸಾಲ್ವ್ ಪ್ರಾಬ್ಲಮ್ಸ್ ಅಥವಾ ಒಂದು ಕ್ರಿಯೇಟ್ ಪ್ರಾಡಕ್ಟ್ಸ್. ಇವಾಗ ನೀವು ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀರಾ. ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಫಸ್ಟು ನಿಮ್ಮ ಮೈಂಡಲ್ಲಿ ಏನಿರಬೇಕು, ನಾನಿವಾಗ ಎಲ್ಲ ಥಿಯರೀಸ್ ಆಫ್ ಇಂಟೆಲಿಜೆನ್ಸ್ ನೋಡ್ತಾ ಇದ್ದೀನಿ. ಯಾವುದು, ಥಿಯರೀಸ್ ಆಫ್ ಇಂಟೆಲಿಜೆನ್ಸ್ ಅಂತ ಮೈಂಡಲ್ಲಿ ಇರಬೇಕು. ನಿಮಗೆ ಮೈಂಡಲ್ಲಿ ಇಂಟೆಲಿಜೆನ್ಸ್ ಇರಬೇಕು. ಸೊ ನೀವು ಇಂಟೆಲಿಜೆನ್ಸ್ ಡೆಫಿನಿಷನ್, ಯಾರ್ಯಾರು ಇಂಟೆಲಿಜೆನ್ಸ್ ಬಗ್ಗೆ ಡೆಫಿನಿಷನ್ ಹೇಳಿದ್ದಾರೆ, ಯಾರ್ಯಾರು ಏನೇನು ಹೇಳಿದ್ದಾರೆ, ಯಾರ್ಯಾರು ಥಿಯರಿ ಇದೆ ಇಂಟೆಲಿಜೆನ್ಸಿಂದು, ಇದೆಲ್ಲ ನಿಮಗೆ ಮೈಂಡಲ್ಲಿರಬೇಕು. ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಇದು ಮೈಂಡಲ್ಲಿ ಬಂದುಬಿಡಬೇಕು. ಏನಕ್ಕಂದರೆ ಒಂದು ಮೋಟಿವೇಶನ್ ಥಿಯರೀಸ್ ಆಗಿರಲಿ, ಕಲಿಕೆ ಥಿಯರೀಸ್, ಲರ್ನಿಂಗ್ ಥಿಯರೀಸ್ ಆಗಿರಲಿ, ಮತ್ತು ಇದೊಂದು ಇಂಟೆಲಿಜೆನ್ಸ್ ಥಿಯರೀಸ್ ಆಗಿರಲಿ, ಎಲ್ಲ ನಿಮಗೆ ಒಂದೇ ಸತಿ ಓದ್ಬಿಡ್ತೀರಾ, ಕನ್ಫ್ಯೂಷನ್ ಆಗುತ್ತೆ. ಸೊ ಒಂದು ವಿಡಿಯೋ ಯಾವತ್ತೂ ನೋಡಬೇಕಾದ್ರೆ ನಾನು ಯಾವ ಟಾಪಿಕ್ ಕಲಿತಾ ಇದ್ದೀನಿ ಅಂತಂದ್ಬಿಟ್ಟು ಡೀಪಾಗಿ ಒಂದು ನೀವು ಮತ್ತು ವಿಡಿಯೋ ಎರಡೇ ಇರಬೇಕು. ಎಲ್ಲ ಕಾನ್ಸಂಟ್ರೇಷನಿಂದ ಕೇಳಿಸ್ಕೊಬೇಕು. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ. ಸೇಮ್ ಸ್ಟೇಟ್ಮೆಂಟ್, ಡೇವಿಡ್ ವೆಸ್ಲರ್ ಡಿಫೈನ್ಡ್ ಇಂಟೆಲಿಜೆನ್ಸ್ ಆ್ಯಸ್ ದ ಗ್ಲೋಬಲ್ ಆ್ಯಂಡ್ ಅಗ್ರಿಗೇಟ್ ಕೆಪಾಸಿಟಿ. ಗ್ಲೋಬಲ್ ಅಂತ ಬಂತ, ಸೊ ಅದೇನಾಯಿತು, ವೆಸ್ಲರ್ ಆಯಿತು. ಏನು, ಗ್ಲೋಬಲ್ ಆ್ಯಂಡ್ ಅಗ್ರಿಗೇಟ್ ಕೆಪಾಸಿಟಿ ಆಫ್ ದ ಇಂಡಿವಿಜುವಲ್ ಟು ಆ್ಯಕ್ಟ್ ಪರ್ಪಸ್ಫುಲಿ, ಟು ಥಿಂಕ್ ರ್ಯಾಷನಲಿ, ಟು ಡೀಲ್ ಎಫೆಕ್ಟಿವ್ಲಿ ವಿತ್ ದ ಎನ್ವಿರಾನ್ಮೆಂಟ್. ಯಾರಿದು, ಡೇವಿಡ್ ವೆಸ್ಲರ್. ನೆಕ್ಸ್ಟ್, ಅಕಾರ್ಡಿಂಗ್ ಟು ಟರ್ಮನ್, ಹಿ ಡಿಫೈನ್ಡ್ ಇಂಟೆಲಿಜೆನ್ಸ್ ಆ್ಯಸ್ ದ ಎಬಿಲಿಟಿ ಟು ಕ್ಯಾರಿ ಆನ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್. ಟರ್ಮನ್ ಅವರು ಏನು ಹೇಳಿದ್ರು, ಒಂದು ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಕ್ಯಾರಿ ಮಾಡೋದಕ್ಕೆ ಒಂದು ಎಬಿಲಿಟಿ, ಯಾವುದು, ಇಂಟೆಲಿಜೆನ್ಸ್ ಏನಿದೆ, ಒಂದು ಎಬಿಲಿಟಿ ಟು ಕ್ಯಾರಿ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್. ಯಾರು ಹೇಳಿದ್ದು, ಟರ್ಮನ್. ಓಕೆ, ನೆಕ್ಸ್ಟ್ ಆಲ್ಫರ್ಡ್ ಬಿನೆ ಅವ್ರ ಪ್ರಕಾರ ಇಂಟೆಲಿಜೆನ್ಸ್ ಏನು. ಆಲ್ಫರ್ಡ್ ಬಿನೆ ಡಿಫೈನ್ ಇಂಟೆಲಿಜೆನ್ಸ್ ಆ್ಯಸ್ ದ ಎಬಿಲಿಟಿ ಟು ಜಡ್ಜ್ ವೆಲ್, ಅಂಡರ್ಸ್ಟ್ಯಾಂಡ್ ವೆಲ್ ಆ್ಯಂಡ್ ರೀಸನ್ ವೆಲ್. ಇದರಲ್ಲಿ ಬಹಳ ಈಸಿ ಇರುತ್ತೆ ನೋಡಿ ಇವ್ರದ್ದು. ಆಲ್ಫರ್ಡ್ ಬಿನೆ ಅವರಲ್ಲಿ ವೆಲ್ ಅಂತ ಬರುತ್ತೆ. ಜಡ್ಜ್ ವೆಲ್, ಅಂಡರ್ಸ್ಟ್ಯಾಂಡ್ ವೆಲ್ ಮತ್ತು ರೀಸನ್ ವೆಲ್. ಓಕೆ, ನಾನು ಬರೀ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಮಾತ್ರ ಕೊಟ್ಟಿದ್ದೀನಿ.
ಬೇರೆ ಸ್ಟೇಟ್ಮೆಂಟ್ಸ್ ಕೊಟ್ಟರೆ ಎಲ್ಲ ಒಂದೇ ಸರಿ ಕನ್ಫ್ಯೂಷನ್ ಆಗುತ್ತೆ. ಸೊ ನಾವು ನೆಕ್ಸ್ಟ್ ಕ್ಲಾಸಸಲ್ಲಿ ಯಾವತ್ತಾದರೂ ಒಂದು ರಿಲೇಟೆಡ್ ಕ್ವೆಶನ್ ಬಂದಾಗ ಅವ್ರ ಸ್ಟೇಟ್ಮೆಂಟ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಂಟೆಲಿಜೆನ್ಸ್ ಏನೇನಿರುತ್ತೆ. ಇಂಟೆಲಿಜೆನ್ಸ್ ಅಂತಂದರೆ ಏನಿಲ್ಲ, ಇದು ಫುಲ್ ಡೀಟೇಲಾಗಿ ಓದೋದೇನು ಬೇಡ. ಏನು ಇಂಟೆಲಿಜೆನ್ಸ್ ಅಂತಂದರೆ ಇಂಟೆಲಿಜೆನ್ಸ್ ಇಸ್ ದ ಪವರ್ ಆರ್ ಕೆಪಾಸಿಟಿ ಆಫ್ ಹ್ಯೂಮನ್ ಬೀಯಿಂಗ್. ಅಂದರೆ ಒಂದು ಹ್ಯೂಮನ್ ಬೀಯಿಂಗ್ನ ಕೆಪಾಸಿಟಿ, ಒಂದು ಒಂದು ರೀಸನ್ ಮಾಡೋಕ್ಕೆ ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಅಥವಾ ಒಂದು ಜಡ್ಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಏನಿದು ಇಂಟೆಲಿಜೆನ್ಸ್ ಹೆಲ್ಪ್ ಮಾಡುತ್ತೆ. ಒಂದು ಕೆಪಾಸಿಟಿ. ನೆಕ್ಸ್ಟ್, ಇಂಟೆಲಿಜೆನ್ಸ್ ಈಸ್ ಅ ಕೆಪಾಸಿಟಿ ವಿಚ್ ಈಸ್ ಇನ್ನೇಟ್ ಆ್ಯಸ್ ವೆಲ್ ಆಸ್ ಅಕ್ವೈರ್ಡ್. ಅಂದರೆ ಒಂದು ಇಂಟೆಲಿಜೆನ್ಸ್ ಇದೆಯಲ್ಲ, ಇದು ಒಂದು ಇನ್ನೇಟ್ ಅಂದರೆ ಇನ್ಬೋರ್ನ್ ಆಗಿರುತ್ತೆ, ಮತ್ತು ಅಕ್ವೈರ್ಡ್ ಅಂತಂದರೆ ಒಂದು ಗಳಿಕೆ ಮಾಡಿರ್ತೀವಲ್ವ, ಅದು ನ್ಯಾಚುರಲ್ ಆಗಿ ಅಕ್ವೈರ್ ಆಗಿರ್ತಾರಲ್ಲ, ಅದು ಯಾವುದು ಇಂಟೆಲಿಜೆನ್ಸ್. ಓಕೆ, ನೆಕ್ಸ್ಟ್ ಪಾಯಿಂಟ್, ಇಂಟೆಲಿಜೆನ್ಸ್ ಮೀನ್ಸ್ ಆಲ್ರೌಂಡ್ ಮೆಂಟಲ್ ಎಫಿಷಿಯನ್ಸಿ. ಆಲ್ರೌಂಡ್ ಅಂದಿದ ತಕ್ಷಣ ನೀವು ಅರ್ಥ ಮಾಡ್ಕೊಂಡ್ಬೇಕು. ಆಲ್ರೌಂಡ್ ಮೆಂಟಲ್ ಎಫಿಷಿಯನ್ಸಿ ಅಂದರೆ ಮೈಂಡಿಗೆ ರಿಲೇಟೆಡ್ ಆಗಿರೋದು. ಮೆಂಟಲ್ ಎಫಿಷಿಯನ್ಸಿ ಅಂದರೆ ಯಾವುದ್ಯಾವುದು, ಕಾಂಕ್ರೀಟ್ ಥಿಂಕಿಂಗ್ ಆಗಿರಲಿ, ಅಬ್ಸ್ಟ್ರ್ಯಾಕ್ಟ್ ಥಿಂಕಿಂಗ್ ಆಗಿರಲಿ, ರೀಸ್ನಿಂಗ್, ಲಾಜಿಕಲ್ ರೀಸ್ನಿಂಗ್ ಆಗಿರಲಿ, ಯಾವುದೇ ಆಗಿರಲಿ, ಅದೆಲ್ಲ ಏನಾಗುತ್ತೆ, ಒಂದು ಡೆವಲಪ್ಮೆಂಟ್ ಆಗುತ್ತೆ. ಯಾವುದರಿಂದ? ಇಂಟೆಲಿಜೆನ್ಸಿಂದ. ಓಕೆ, ನೆಕ್ಸ್ಟ್ ಪಾಯಿಂಟ್, ಇಂಟೆಲಿಜೆನ್ಸ್ ಈಸ್ ಅ ಪವರ್ ಆಫ್ ಗುಡ್ ರೆಸ್ಪಾನ್ಸಸ್ ಫ್ರಮ್ ದ ಪಾಯಿಂಟ್ ಆಫ್ ಟ್ರೂತ್. ಅಂದರೆ ಇದೇನಿಲ್ಲ, ಇದರಲ್ಲೆಲ್ಲ ಹೋಲ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟಷ್ಟೇ. ಗ್ಲೋಬಲ್ ಅಂತಂದರೆ ಏನು? ಗ್ಲೋಬಲ್ ಅಂದರೆ ಹೋಲ್ ಅಂತಂದ್ಬಿಟ್ಟು, ಹೋಲ್ ಎಲ್ಲ ಟೋಟಲ್ ಅಂತಂದ್ಬಿಟ್ಟು. ಓಕೆ, ನೆಕ್ಸ್ಟ್ ಪಾಯಿಂಟ್, ಇಂಟೆಲಿಜೆನ್ಸ್ ಈಸ್ ದ ಎಬಿಲಿಟಿ ಆಫ್ ಅಡ್ಯಾಪ್ಟೇಷನ್ ಆ್ಯಂಡ್ ಅಡ್ಜಸ್ಟಿಂಗ್ ಟು ಅ ನ್ಯೂ ಸಿಚುಯೇಷನ್. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಇಂಟೆಲಿಜೆನ್ಸ್ ಇದೆಯಲ್ಲ, ಇದೇನು ಇಸ್ ದ ಎಬಿಲಿಟಿ ಟು ಅಡ್ಯಾಪ್ಟ್ ಮಾಡ್ಕೊಳ್ಳೋದು, ಒಂದು ಯಾವುದೋ ಎನ್ವಿರಾನ್ಮೆಂಟ್ಗೆ ಅಡ್ಯಾಪ್ಟ್ ಆಗೋದು, ಅಡ್ಜಸ್ಟ್ ಆಗೋದು, ಯಾವುದಕ್ಕೆ? ಒಂದು ಹೊಸ ಸಿಚುಯೇಷನ್ಗೆ. ಓಕೆ, ಇಂಟೆಲಿಜೆನ್ಸ್ ಈಸ್ ದ ಪ್ರಾಪರ್ಟಿ ಆಫ್ ರೀಕಂಬೈನಿಂಗ್ ಅವರ್ ಬಿಹೇವಿಯರ್ ಪ್ಯಾಟ್ರನ್ ಸೊ ಆ್ಯಸ್ ಟು ಆ್ಯಕ್ಟ್ ಬೆಟರ್ ಇನ್ ಅ ನಾವಲ್ ಸಿಚುಯೇಷನ್. ನಾವಲ್ ಸಿಚುಯೇಷನ್ ಅಂತಂದರೆ ಏನು? ನ್ಯೂ ಸಿಚುಯೇಷನ್ ಅಂತಂದ್ಬಿಟ್ಟು. ಇಲ್ಲಿ ಏನಾಗುತ್ತೆ, ನಮ್ಮ ಬಿಹೇವಿಯರ್ ಎಲ್ಲ ಒಂದು ರೀಕಂಬೈನ್ ಆಗಿಬಿಟ್ಟು ಒಂದು ಹೊಸ ಸಿಚುಯೇಷನ್ಗೆ ಅದರಲ್ಲಿ ನಾವು ಆ್ಯಕ್ಟ್ ಮಾಡ್ತೀವಿ ಅಂತಂದರೆ ಒಂದು ಅಡ್ಜಸ್ಟ್ಮೆಂಟ್ ಮತ್ತು ರೀಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಾವುದೇ ಒಂದು ಸಿಚುಯೇಷನ್ನಲ್ಲಿ ನಾವು ಒಂದು ಅಡ್ಜಸ್ಟ್ ಆಗೋ ಕೆಪಾಸಿಟಿ ನಮ್ಮಲ್ಲಿ ಬರುತ್ತೆ. ಓಕೆ, ಇನ್ನೊಂದು ನಿಮ್ಗೆ ಗೊತ್ತಿರಬೇಕು, ಇಂಟೆಲಿಜೆನ್ಸ್ ಇದೆಯಲ್ಲ, ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಮತ್ತು ಇಲ್ಲಿ ಇಂಟೆಲಿಜೆನ್ಸ್ ಇದೆಯಲ್ಲ, ಏನಾಗುತ್ತೆ ಇದರಲ್ಲಿ ಒಂದು ನಮಗೆ ಗೊತ್ತಾಗುತ್ತೆ ಏನು ಸರಿ ಇದೆ, ಏನು ತಪ್ಪಿದೆ ಅಂತ ಅಂದ್ಬಿಟ್ಟು ನಾವು ಒಂದು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಇಂಟೆಲಿಜೆನ್ಸ್ ಇದ್ದರೆ. ಓಕೆ, ಇಂಟೆಲಿಜೆನ್ಸ್ ಮತ್ತು ಏನು ಮಾಡುತ್ತೆ ಅಂದರೆ ನಾವು ನಮ್ಮ ಕಲಿಕೆನ ಒಂದು ಮೂರ್ತ ಕಲಿಕೆಯಿಂದ ಅಮೂರ್ತ ಕಡೆಗೆ ತಗೊಂಡು ಹೋಗುತ್ತೆ. ಇನ್ನೊಂದಂದರೆ ಮೇಯ್ನ್ ಇದರಲ್ಲಿ ಏನಂದರೆ ನಾವು ಒಂದು ನಮ್ಮಲ್ಲಿ ಕೆಪಾಸಿಟಿ ಬರುತ್ತೆ. ಯಾವುದರಿಂದ? ಒಂದು ಪ್ರೀವಿಯಸ್ ನಾಲೆಜಿಂದ, ಒಂದು ಪ್ರೀವಿಯಸ್ ಎಕ್ಸ್ಪೀರಿಯನ್ಸಿಂದ ಹೊಸ ಸಿಚುಯೇಷನ್ನಲ್ಲಿ ಹೇಗಿರಬೇಕು, ಹೇಗೆ ಅಡ್ಜಸ್ಟ್ ಆಗಬೇಕು ಅನ್ನೋದು. ಇನ್ನೊಂದು ಲಾಸ್ಟ್, ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಇದೆಯಲ್ಲ, ಇದು ಇಂಟೆಲಿಜೆನ್ಸಿಗೆ ಎಫೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್, ಇಂಟೆಲಿಜೆನ್ಸ್ ಈಸ್ ನಾಟ್ ಮೆಮೊರಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು 3 ಇದೆಯಲ್ಲ, ಇದು ಇಂಟೆಲಿಜೆನ್ಸ್ ಈಸ್ ನಾಟ್ ಮೆಮೊರಿ. ಆ್ಯನ್ ಇಂಟೆಲಿಜೆಂಟ್ ಪರ್ಸನ್ ಮೇ ಹ್ಯಾವ್ ಪುವರ್ ಮೆಮೊರಿ. ಅಂದರೆ ಮೆಮೊರಿ ಅಂದರೆ ಏನು? ನೆನಪಿನ ಶಕ್ತಿ, ಜ್ಞಾಪಕ ಶಕ್ತಿ ಇರುತ್ತಲ್ಲ, ಅದು. ಸ್ವಲ್ಪ ಜನಕ್ಕೆ ಮೆಮೊರಿ ಕಡಿಮೆ ಇರುತ್ತೆ, ಏನಾದರೂ ಒಂದು ವಸ್ತು ಇಟ್ಬಿಟ್ಟು ಮರ್ತೋಗ್ತಿರ್ತಾರೆ. ಅದು ಇಂಟೆಲಿಜೆನ್ಸ್ ಒಂದು ಮೆಮೊರಿ ಅಲ್ಲ, ಒಂದು ಜ್ಞಾಪಕ ಶಕ್ತಿ ಅಲ್ಲ ಅದು. ಓಕೆ, ಸೆಕೆಂಡ್ ಪಾಯಿಂಟ್, ಇಂಟೆಲಿಜೆನ್ಸ್ ಈಸ್ ನಾಟ್ ಅ ಸ್ಕಿಲ್. ಇಟ್ ಈಸ್ ನಾಟ್ ಅ ಸ್ಕಿಲ್ ವಿಚ್ ಎ ವರ್ಕರ್ ಅಕ್ವೈರ್ಸ್ ಆಫ್ಟರ್ ಪ್ಲ್ಯಾನ್ಡ್ ಪ್ರಾಕ್ಟೀಸ್. ಓಕೆ, ನೆಕ್ಸ್ಟ್ ಪಾಯಿಂಟ್, ಇಂಟೆಲಿಜೆನ್ಸ್ ಈಸ್ ನಾಟ್ ಅ ಗ್ಯಾರಂಟಿ ಆಫ್ ಅ ಗುಡ್ ಬಿಹೇವಿಯರ್ ಆಫ್ ದ ಇಂಡಿವಿಜುವಲ್. ಇದೊಂದು ಇಂಟೆಲಿಜೆಂಟ್ ಅಂದಿದ ತಕ್ಷಣ ಅವನು ಚೆನ್ನಾಗಿ ಬಿಹೇವ್ ಮಾಡ್ತಾನೆ ಅನ್ನೋದಲ್ಲ. ಬಿಹೇವಿಯರ್ಗೂ ಇಂಟೆಲಿಜೆಂಟ್ಗೂ ಏನು ಇದಿಲ್ಲ, ರಿಲೇಟೆಡ್ ಆಗಿಲ್ಲ. ಇಂಟೆಲಿಜೆಂಟೇ ಬೇರೆ, ಬಿಹೇವಿಯರೇ ಬೇರೆ ಆಗಿರುತ್ತೆ. ಅವನು ಇಂಟೆಲಿಜೆಂಟ್ ಅಂದಿದ ತಕ್ಷಣ ಅವನು ಒಳ್ಳೆ ಬಿಹೇವ್ ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್, ಇಲ್ಲೇನು ಅಂದರೆ ಇದು IQ ಫಾರ್ಮುಲಾ ಕೊಟ್ಟಿದ್ದೀನಿ ಅಷ್ಟೇ. IQ ಅಂದರೆ ಏನು? IQ ಈಸ್ ಈಕ್ವಲ್ ಟು ಮೆಂಟಲ್ ಏಜ್ ಬೈ ಕ್ರೊನಾಲಜಿಕಲ್ ಏಜ್ ಇಂಟು 100. MA ಅಂದರೆ ಮೆಂಟಲ್ ಏಜ್,
ಕ್ರೊನಾಲಜಿಕಲ್ ಏಜ್ ಅಂದರೆ CA. MA/CA ಇಂಟು 100. ಏನಿದು ಅಂದರೆ IQ ಫಾರ್ಮುಲಾ. IQ ಅಂದರೆ ಇಂಟೆಲಿಜೆನ್ಸ್ ಕೋಷೆಂಟ್ ಇದೆಯಲ್ಲ, ಅದು ಮಕ್ಕಳಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಇನ್ನೊಂದು WAIS ಅಂದರೆ ಏನದು, ವೆಸ್ಲರ್ಸ್ ಅಡಲ್ಟ್ ಇಂಟೆಲಿಜೆನ್ಸ್ ಸ್ಕೇಲ್ ಅಂತ ಅಂದ್ಬಿಟ್ಟು, ಅದು ಬರೀ ಅಷ್ಟು ನೆನಪಿಗಿರಲಿ ನಿಮಗೆ ಸಾಕು, ಅದು ಡೀಪಾಗಿ ಹೋಗಬೇಡಿ. ಏನಕ್ಕಂದರೆ ಜಾಸ್ತಿ ಯೂಶ್ವಲಿ ಕೇಳೋದು ಬಿನೆ ಅವ್ರ ಬಗ್ಗೆನೇ, ಆಲ್ಫರ್ಡ್ ಬಿನೆ ಅವ್ರದ್ದು ಸ್ಕೇಲ್ ಬಗ್ಗೆನೇ ಕೇಳೋದು. ಮತ್ತು ಈ ಫಾರ್ಮುಲಾ ಕೊಡ್ತಾರೆ, IQ ಫಾರ್ಮುಲಾ ಹಾಕ್ಕೊಂಡು ನಿಮಗೆ ವ್ಯಾಲ್ಯೂ ಕೊಟ್ಟಿರ್ತಾರೆ, MA/CA ಇಂಟು 100 ಅಂತ ಅಂದ್ಬಿಟ್ಟು ನೀವು ಸಾಲ್ವ್ ಮಾಡಬೇಕು. ನೋಡಿ, ಈ ಟೇಬಲ್ ಇದ್ದಿಲ್ಲ, ಇದರಿಂದನೂ ಕ್ವೆಶನ್ಸ್ ಕೇಳ್ತಾರೆ. ಅಂದರೆ IQ 140 ಆ್ಯಂಡ್ ಅಬವ್ ಇದ್ದಾಗ ಅವ್ರಿಗೇನು ಹೇಳ್ತಾರೆ ಅಂದರೆ ಜೀನಿಯಸ್, ನಿಯರ್ ಜೀನಿಯಸ್ ಆರ್ ಜೀನಿಯಸ್ ಅಂತ ಹೇಳ್ತಾರೆ. 130 to 139 ಇದ್ದರೆ ಅವ್ರಿಗೆ ವೆರಿ ಸುಪೀರಿಯರ್ ಅಂತ. ನೆಕ್ಸ್ಟ್ ಇದೆಲ್ಲ ಓದ್ಕೊಳ್ಳಿ ನೀವು, ಏಕೆಂದರೆ ಡೀಟೇಲ್ಸಾಗಿ ಓದ್ಕೊಂಡ್ರೆ ಬೇರೆ ಥಿಯರೀಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಥಿಯರೀಸ್ ಆಫ್ ಇಂಟೆಲಿಜೆನ್ಸ್ ಏನಕ್ಕೆ ಅಂತಂದರೆ ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಆಫ್ ಇಂಟೆಲಿಜೆನ್ಸ್. ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದು ನೋಡೋಣ. ದ ಥಿಯರೀಸ್ ಆರ್ ಗ್ರೂಪ್ಡ್ ಇಂಟು ಮೇನ್ಲಿ 2 ಟೈಪ್ಸ್. ಯಾವುದ್ಯಾವುದು, ಫ್ಯಾಕ್ಟರ್ ಥಿಯರೀಸ್ ಮತ್ತು ಕಾಗ್ನೇಟಿವ್ ಥಿಯರೀಸ್. ಎರಡರಲ್ಲಿ ಡಿವೈಡ್ ಮಾಡಲಾಗಿದೆ. ಏನು, ಥಿಯರೀಸ್ ಆಫ್ ಇಂಟೆಲಿಜೆನ್ಸ್ಗೆ ಫ್ಯಾಕ್ಟರ್ ಥಿಯರೀಸ್ ಯಾವುದ್ಯಾವುದು, ಕಾಗ್ನೇಟಿವ್ ಥಿಯರೀಸ್ ಯಾವುದು ನೋಡೋಣ. ಓಕೆ, ಇವಾಗ ಫ್ಯಾಕ್ಟರ್ ಥಿಯರೀಸ್ ಯಾವುದ್ಯಾವುದು ಫಸ್ಟ್ ನೋಡೋಣ. ಯೂನಿಟರಿ ಥಿಯರಿ ಆರ್ ಮೊನಾರ್ಕಿಕ್ ಥಿಯರಿ. ಅಂದರೆ ಯೂನಿ ಅಂದರೆ ಒಂದು, ಮೋನೋ ಅಂದರೆ ಒಂದು. ಈ ಥಿಯರಿಯಲ್ಲಿ ಈಸಿ, ವೆರಿ ಸಿಂಪಲ್ ಇದು. ಯೂನಿ ಥಿಯರಿ ಅಥವಾ ಮೊನಾರ್ಕಿ ಥಿಯರಿ ಅಥವಾ ಯೂನಿ ಫ್ಯಾಕ್ಟರ್ ಥಿಯರಿ ಅಂತ ಹೇಳ್ತೀವಿ. ಯೂನಿ ಅಂದರೆ ಏನಿಲ್ಲ ಒಂದು, ಮೋನೋ ಅಂದರೆ ಏನಿಲ್ಲ ಒಂದು. ಓಕೆ, ಫಸ್ಟ್ ಆಯಿತು. ಸೆಕೆಂಡ್ ನೋಡಿ, ಅನಾರ್ಕಿಕ್ ಥಿಯರಿ ಆರ್ ಮಲ್ಟಿ ಫ್ಯಾಕ್ಟರ್ ಥಿಯರಿ. ಇದೆಲ್ಲ ಸ್ವಲ್ಪ ಕಾಂಪ್ಲಿಕೇಟ್ ಅನಿಸುತ್ತೆ ಫಸ್ಟ್ ಟೈಮ್ ಓದೋರಿಗೆ, ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ, ಡೋಂಟ್ ವರಿ. ನೆಕ್ಸ್ಟ್, ಸ್ಪಿಯರ್ಮನ್ಸ್ 2 ಫ್ಯಾಕ್ಟರ್ ಥಿಯರಿ ಆರ್ ಎಕ್ಲಿಕ್ಟಿಕ್ ಥಿಯರಿ. ನೆಕ್ಸ್ಟ್, ಥರ್ಸ್ಟನ್ಸ್ ಗ್ರೂಪ್ ಫ್ಯಾಕ್ಟರ್ ಥಿಯರಿ. ನೋಡಿ, ಇಲ್ಲಿ ಒಂದೊಂದೇ ಸಿಂಪಲ್ಲಾಗಿ ಯಾರು ಮಾಡಿದ್ದು, ಯಾವ ಥಿಯರಿ ಯಾರ್ಯಾರು ಕಂಡು ಹಿಡಿದಿದ್ದು, ಫಸ್ಟ್ ನಾವು ಅದನ್ನು ತಿಳ್ಕೊಳ್ಳೋಣ. ಆಮೇಲೆ ನೀವು ಡೀಟೇಲ್ಸಾಗಿ ಕಲ್ತ್ಕೊಳ್ಳಿ. ಫಸ್ಟ್ 1 ಫ್ಯಾಕ್ಟರ್ ಥಿಯರಿ ಅಥವಾ ಯೂನಿ ಫ್ಯಾಕ್ಟರ್ ಅಥವಾ ಮೋನೋ ಫ್ಯಾಕ್ಟರ್ ಎಲ್ಲ ಒಂದೇ. ಅದೇನು ಯಾರು ಮಾಡಿದ್ದು, ಆಲ್ಫರ್ಡ್ ಬಿನೆ. ನೆಕ್ಸ್ಟ್ 2 ಫ್ಯಾಕ್ಟರ್ ಥಿಯರಿ, ಯಾರು, ಸ್ಪಿಯರ್ಮ್ಯಾನ್. ನೀವು ಹೆಡ್ಡಿಂಗಲ್ಲೇ ಥಿಯರಿಯಲ್ಲೇ ಬಂದುಬಿಡತ್ತೆ ಇದಕ್ಕೆ, ಸ್ಪಿಯರ್ಮ್ಯಾನ್ಸ್ 2 ಫ್ಯಾಕ್ಟರ್ ಥಿಯರಿ ಅಂತಂದ್ಬಿಟ್ಟು. ಸೊ ಅದು ನೆನಪಿಗೆ ಇಟ್ಕೊಳ್ಬೋದು ಈಸಿಯಾಗಿ. ಸ್ಪಿಯರ್ಮ್ಯಾನ್ ಅಂದರೆ ಏನು, ಅವರಲ್ಲಿ 2 ಫ್ಯಾಕ್ಟರ್ಸ್ ಇರುತ್ತೆ. 2 ಫ್ಯಾಕ್ಟರ್ಸ್ ಬಗ್ಗೆ ಹೇಳಿದ್ರು. ಆಲ್ಫರ್ಡ್ ಬಿನೆ ಏನು ಮಾಡಿದ್ರು, ಒಂದೇ ಒಂದು ಫ್ಯಾಕ್ಟರ್ ಬಗ್ಗೆ ಹೇಳಿದ್ರು. ಓಕೆ, ನೆಕ್ಸ್ಟ್ ಮಲ್ಟಿ ಫ್ಯಾಕ್ಟರ್ ಥಿಯರಿ. ಥಾರ್ನ್ಡೈಕ್ ಅವ್ರದ್ದು ಮಲ್ಟಿ ಫ್ಯಾಕ್ಟರ್ ಥಿಯರಿ. ಇವ್ರು ಏನು ಮಾಡಿದ್ರು ಅಂದರೆ, ಥಾರ್ನ್ಡೈಕ್ ಇದ್ದಾರಲ್ಲ, ಇವರು ಆಲ್ಫರ್ಡ್ ಬಿನೆ ಅವ್ರದ್ದು ಒಂದು ಥಿಯರಿ ಇದೆಯಲ್ಲ, ಅದು ಸರಿ ಇಲ್ಲ ಅಂತ ಹೇಳಿದ್ರು. ಇನ್ನು ಡೀಟೇಲಾಗಿ ನಾವು ಸ್ಟಡಿ ಮಾಡೋಣ. ಮಲ್ಟಿ ಫ್ಯಾಕ್ಟರ್ ಥಿಯರಿ, ಥಾರ್ನ್ಡೈಕ್ ನಿಮಗೆ ಗೊತ್ತಿದೆ, SR ಥಿಯರಿ ಅವ್ರದ್ದು, ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಥಿಯರಿ, ಥಾರ್ನ್ಡೈಕ್. ಓಕೆ, ನೆಕ್ಸ್ಟ್ ಗ್ರೂಪ್ ಫ್ಯಾಕ್ಟರ್ ಥಿಯರಿ ಅಥವಾ PMA. ಯಾರ್ದು ಇದು, ಥರ್ಸ್ಟನ್ಸ್ ಥಿಯರಿ. ನಾನು ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ ಆಮೇಲೆ. ಒಂದೊಂದೇ ಥಿಯರಿ ಸಾಲ್ವ್ ಮಾಡಿದಾಗ ಅವ್ರು ನೆನಪಿಗಿಟ್ಕೊಬೇಕು, ಹೇಗೆ ಅವ್ರ ಥಿಯರಿ ಹೇಗೆ ನೆನಪಿಗಿಟ್ಕೊಬೇಕು ಮತ್ತು ಅವ್ರ ಹೆಸರು ಹೇಗೆ ನೆನಪಿಗಿಟ್ಕೊಬೇಕು ಅಂತ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಪಾಯಿಂಟ್ 5th ಫ್ಲೂಯಿಡ್ ಆ್ಯಂಡ್ ಕ್ರಿಸ್ಟಲೈಸ್ಡ್ ಥಿಯರಿ. ಯಾರು ಕೊಟ್ಟಿದ್ದು, ಕ್ಯಾಟಲ್ ಮತ್ತು ಹಾರ್ನ್ ಅಂತ ಬರುತ್ತೆ. ಕ್ಯಾಟಲ್ ಆ್ಯಂಡ್ ಹಾರ್ನ್ ಥಿಯರಿ, HORN ಹಾರ್ನ್. ಕ್ಯಾಟಲ್ ಆ್ಯಂಡ್ ಹಾರ್ನ್ ಥಿಯರಿ ಅವ್ರು ಏನು ಹೇಳ್ತಾರೆ, ಫ್ಲೂಯಿಡ್ ಮತ್ತು ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಹೇಗಿರುತ್ತೆ ಅಂತ ಅದೆರಡರ ಬಗ್ಗೆ ಹೇಳಿದ್ರು, ಡಿಫ್ರೆನ್ಷಿಯೇಟ್ ಮಾಡಿ ಹೇಳಿದರು. ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ ಯಾರು ಕಂಡುಹಿಡಿದಿದ್ದು ಅಂದರೆ ಗಾರ್ಡ್ನರ್ ಅವ್ರದ್ದು ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ. ನೆಕ್ಸ್ಟ್ 7th 3D ಸ್ಟ್ರಕ್ಚರ್ ಆಫ್ ಇಂಟೆಲಿಜೆನ್ಸ್ ಅಥವಾ 3D ಸ್ಟ್ರಕ್ಚರ್ ಆಫ್ SI ಥಿಯರಿ ಅಂತಲೂ ಹೇಳ್ತಾರೆ. 3D ಸ್ಟ್ರಕ್ಚರ್ ಆಫ್ SI ಥಿಯರಿ ಅಂತಲೂ ಹೇಳ್ತಾರೆ. ಟ್ರೈಆರ್ಕಿಕ್ ಥಿಯರಿ, ಸ್ಟರ್ನ್ಬರ್ಗ್ಸ್ ಟ್ರೈಆರ್ಕಿಕ್ ಥಿಯರಿ ಅಂತಲೇ ಇರುತ್ತೆ. ಯಾರ್ದಿದು, ಸ್ಟರ್ನ್ಬರ್ಗ್ ಅವರು 3 ಕಾನ್ಸೆಪ್ಟ್ಸ್ ಕೊಟ್ಟರು, ಅದಕ್ಕೆ ಟ್ರೈಆರ್ಕಿಕ್ ಥಿಯರಿ ಅಂತ ಹೇಳ್ತಾರೆ.
ಇನ್ನೂ ಬೇರೆಯವ್ರದ್ದಿದೆ, ಇದು ಕೆಲ್ಲಿಸ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂತಲ್ಲ. ಓಕೆ, ಅದ್ರ ಬಗ್ಗೆ ಜಾಸ್ತಿ ಎಲ್ಲ ಕೇಳಿಲ್ಲ. ಸೊ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಕೊಡ್ತೀನಿ ನಾನು. ಓಕೆ, ಫಸ್ಟ್ ಆಲ್ಫರ್ಡ್ ಬಿನೆ ಅವ್ರದ್ದು ಯೂನಿ ಫ್ಯಾಕ್ಟರ್ ಅಥವಾ ಒನ್ ಫ್ಯಾಕ್ಟರ್ ಏನು ಅಂತಂದರೆ, ಇವರು ಬರೀ ಒಂದೇ ಒಂದು ಹೇಳಿದ್ದು, ಬರೀ ಏನು ಹೇಳಿದ್ರು, ಏನೋ ಒಂದು ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ ಅಥವಾ ಒಂದು ಮನುಷ್ಯನಲ್ಲಿ ಕಾಮನ್ ಸೆನ್ಸ್ ಇರುತ್ತೆ, ಅದೇ ಒಂದು ಇಂಟೆಲಿಜೆನ್ಸ್ ಅಂತ ಹೇಳಿದರು. ಏನು ಜಿ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿದ್ರು. ಬರೀ ಒಂದೇ ಒಂದು ಬಗ್ಗೆ ಮಾತಾಡಿದ್ದೀವರು. ಏನು, ಇಟ್ ರೆಡ್ಯೂಸಸ್ ಆಲ್ ಎಬಿಲಿಟೀಸ್ ಟು ಎ ಸಿಂಗಲ್ ಕೆಪಾಸಿಟಿ ಆಫ್ ಜನರಲ್ ಇಂಟೆಲಿಜೆನ್ಸ್ ಆರ್ ಕಾಮನ್ ಸೆನ್ಸ್. ಏನು ಇಂಟೆಲಿಜೆನ್ಸ್ ಇದೆಯಲ್ಲ, ಅದೇನಿದೆ ಒಂದು ಜನರಲ್ ಇಂಟೆಲಿಜೆನ್ಸ್ ಅಥವಾ ಕಾಮನ್ ಸೆನ್ಸ್ ಅಂತ ಹೇಳಿದ್ರು. ಯಾರು? ಆಲ್ಫರ್ಡ್ ಬಿನೆ, ಅಕಾರ್ಡಿಂಗ್ ಟು ಯೂನಿ ಫ್ಯಾಕ್ಟರ್ ಥಿಯರಿ. ಮತ್ತು ಇವ್ರಿಗೆ ಟರ್ಮನ್ ಅವರು ಸಪೋರ್ಟ್ ಮಾಡಿದ್ರು. ಟರ್ಮನ್ ಅವರು ಇವ್ರ ಥಿಯರಿಗೆ ಸಪೋರ್ಟ್ ಮಾಡಿದ್ರು. ಇನ್ನೊಂದೇನೆಂದರೆ, ಇವ್ರು ಏನು ಹೇಳಿದ್ರು, ಈ ಇಂಟೆಲಿಜೆನ್ಸ್ ಇದೆಯಲ್ಲ, ಒಂದೇ ಒಂದು ಇಂಟೆಲಿಜೆನ್ಸ್ ಎಲ್ಲ ಏರಿಯಾದಲ್ಲೂ ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರು. ಓಕೆ, ನೀವು ಇವಾಗ ಎಕ್ಸಾಂಪಲ್, ಇವ್ರ ಥಿಯರಿ ಸರಿ ಇಲ್ಲ ಅಂತ ಏನಕ್ಕೆ ಹೇಳಿದರು, ಎಲ್ಲರೂ ಅಪೋಸ್ ಮಾಡಿದ್ರು ಸ್ವಲ್ಪ ಜನ. ಏನಕ್ಕೆ ಅಂತಂದರೆ, ಬರೀ ಒಂದೇ ಒಂದು, ಇವಾಗ ಕೆಲವರು ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ತಾರೆ, ಅವರು ಓದೋದ್ರಲ್ಲಿ, ಡ್ರಾಯಿಂಗಲ್ಲಿ, ಪೇಂಟಿಂಗಲ್ಲಿ ಚೆನ್ನಾಗಿರಲ್ಲ. ಓಕೆ, ನೆಕ್ಸ್ಟ್ ಥಿಯರಿ ಥಾರ್ನ್ಡೈಕ್ಸ್ ಮಲ್ಟಿ ಫ್ಯಾಕ್ಟರ್ ಥಿಯರಿ ಆಫ್ ಇಂಟೆಲಿಜೆನ್ಸ್. ನೋಡಿ, ಇವರು ಥಾರ್ನ್ಡೈಕ್ ಏನು ಮಾಡಿದ್ರು, ಇವರು ಆಲ್ಫರ್ಡ್ ಬಿನೆ ಇದೆಯಲ್ಲ ಅವ್ರ ಥಿಯರಿಗೆ ಅಪೋಸ್ ಮಾಡಿದ್ರು. ಅವ್ರ ಥಿಯರಿ ಸರಿ ಇಲ್ಲ ಅಂತ ಹೇಳಿದ್ರು. ಇವ್ರು ಅಕಾರ್ಡಿಂಗ್ ಟು ಥಾರ್ನ್ಡೈಕ್ ಇದ್ದಾರಲ್ಲ, ಇವ್ರು ಏನು ಹೇಳಿದ್ರು ಅಂತಂದರೆ, ಒಂದು ಇಂಟೆಲಿಜೆನ್ಸ್ ಇದೆಯಲ್ಲ, ಇದೇನು ಒಂದು ಸೆಟ್ ಆಫ್ ಎಬಿಲಿಟೀಸ್ ಇರುತ್ತೆ. ಒಂದು ಸೆಟ್ ಆಫ್ ಎಬಿಲಿಟೀಸ್ ಏನಾಗಿರುತ್ತೆ, ಒಂದಕ್ಕೊಂದು ಜಾಯ್ನ್ ಆಗಿ ಟುಗೆದರ್ ಎಲ್ಲ ಸೇರಿ ಏನಾಗುತ್ತೆ, ಒಂದು ಮೆಂಟಲ್ ಆ್ಯಕ್ಟಿವಿಟಿ ಆಗುತ್ತೆ. ಮತ್ತು ಆ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಇವ್ರು ಏನು ಹೇಳ್ತಾರೆ ಅಂದರೆ, ಫಸ್ಟ್ ಪಾಯಿಂಟ್, ಇಂಟೆಲಿಜೆನ್ಸ್ ಈಸ್ ದ ಪ್ರಾಡಕ್ಟ್ ಆಫ್ ಮೆನಿ ಇಂಟರ್ಕನೆಕ್ಟೆಡ್ ಬಟ್ ಡಿಸ್ಟಿಂಕ್ಟ್ ಟೈಪ್ಸ್ ಆಫ್ ಎಬಿಲಿಟೀಸ್. ಅಂದರೆ ಬೇರೆ ಬೇರೆ ಎಬಿಲಿಟೀಸ್ನ ಒಂದು ಇಂಟರ್ ಕನೆಕ್ಟ್ ಆಗಿಬಿಟ್ಟು ಎಂದು ಪ್ರಾಡಕ್ಟ್ ಬರುತ್ತೆ, ಅದೇನದು ಇಂಟೆಲಿಜೆನ್ಸ್ ಅಂತ ಹೇಳಿದ್ರು. ನೆಕ್ಸ್ಟ್ ಪಾಯಿಂಟ್, ಸರ್ಟನ್ ಮೆಂಟಲ್ ಆ್ಯಕ್ಟಿವಿಟೀಸ್ ಹ್ಯಾವ್ ಎಲಿಮೆಂಟ್ಸ್ ಇನ್ ಕಾಮನ್ ಆ್ಯಂಡ್ ಕಂಬೈನ್ ಟು ಫಾರ್ಮ್ ಕ್ಲಸ್ಟರ್ಸ್ ಅಂತ ಹೇಳಿದ್ರು. ಏನು ಒಂದು ಕಾಮನ್ ಎಲಿಮೆಂಟ್ಸ್ ಇರುತ್ತೆ ಮೈಂಡಲ್ಲಿ, ಅದೆಲ್ಲ ಸೇರಿಬಿಟ್ಟು ಒಂದು ಇಂಟೆಲಿಜೆನ್ಸ್ ಫಾರ್ಮ್ ಆಗುತ್ತೆ ಅಂದರು. ಥರ್ಡ್ ಪಾಯಿಂಟ್, ಡಿಸ್ಕ್ರೈಬ್ 3 ಟೈಪ್ಸ್ ಆಫ್ ಇಂಟೆಲಿಜೆನ್ಸ್. ಇವರು 3 ಫ್ಯಾಕ್ಟರ್ಸ್ ಬಗ್ಗೆ ಹೇಳಿದರು, 3 ಟೈಪ್ಸ್ ಆಫ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳಿದರು. ಯಾವುದ್ಯಾವುದು ಅಂದರೆ, ಸೋಷಿಯಲ್ ಇಂಟೆಲಿಜೆನ್ಸ್, ಕಾಂಕ್ರೀಟ್ ಇಂಟೆಲಿಜೆನ್ಸ್, ಅಬ್ಸ್ಟ್ರಾಕ್ಟ್ ಇಂಟೆಲಿಜೆನ್ಸ್. 3 ಟೈಪ್ಸ್ ಆಫ್ ಇಂಟೆಲಿಜೆನ್ಸ್ ಇರುತ್ತೆ ಒಂದು ಮನುಷ್ಯನಲ್ಲಿ. ಏನೇನು ಅಂದರೆ, ಅದು ಸೋಷಿಯಲ್ ಅಂದರೆ ಡೀಲ್ಸ್ ವಿತ್ ಪೀಪಲ್, ಕಾಂಕ್ರೀಟ್ ಡೀಲ್ಸ್ ವಿತ್ ಥಿಂಗ್ಸ್, ಅಬ್ಸ್ಟ್ರಾಕ್ಟ್ ಅಂದರೆ ಡೀಲ್ಸ್ ವಿತ್ ವರ್ಬಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಸಿಂಬಲ್ಸ್. ನೆಕ್ಸ್ಟ್, ಮಲ್ಟಿಫ್ಯಾಕ್ಟರ್ ಥಿಯರಿ ಆಫ್ ಥಾರ್ನ್ಡೈಕ್ ಏನೇನು ಹೇಳ್ತಾರೆ ಅಂತಂದರೆ, ಥಾರ್ನ್ಡೈಕ್ ವಾಸ್ ಆನ್ ಅಸೋಸಿಯೇಷನಿಸ್ಟ್ ಆ್ಯಂಡ್ ಹಿ ಅಪೋಸ್ಡ್ ದಿ ಥಿಯರಿ ಆಫ್ ಜನರಲ್ ಇಂಟೆಲಿಜೆನ್ಸ್. ಜನರಲ್ ಇಂಟೆಲಿಜೆನ್ಸ್ ನಾನು ಹೇಳ್ದೆ ಅಲ್ವಾ, ಯೂನಿಫ್ಯಾಕ್ಟರ್ ಥಿಯರಿ, ಒನ್ ಫ್ಯಾಕ್ಟರ್ ಥಿಯರಿ ಇದೆಯಲ್ಲ ಆಲ್ಫರ್ಡ್ ಬಿನೆ ಅವ್ರದ್ದು, ಅವ್ರಿಗೆ ಇವರು ಅಪೋಸ್ ಮಾಡಿದ್ರು. ಸೆಕೆಂಡ್, ಪ್ರಪೋಸ್ ದಟ್ ದೇ ಆರ್ ಸ್ಪೆಸಿಫಿಕ್ ಸ್ಟಿಮ್ಯುಲೈ ಆ್ಯಂಡ್ ಸ್ಪೆಸಿಫಿಕ್ ರೆಸ್ಪಾನ್ಸ್. ಇವ್ರೇನು ಹೇಳಿದ್ರು, ಒಂದು ಇಂಟೆಲಿಜೆನ್ಸ್ ಇದೆಯಲ್ಲ ಅದು ಬರೀ ಜನರಲ್ ಅಲ್ಲ, ಅದು ಸ್ಪೆಸಿಫಿಕ್ ಸ್ಟಿಮ್ಯುಲಸ್ ಇರ್ಬೋದು ಅಥವಾ ಸ್ಪೆಸಿಫಿಕ್ ರೆಸ್ಪಾನ್ಸ್ ಇರ್ಬೋದು. ಮಕ್ಕಳ ಕಡೆಯಿಂದ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಇರಬಹುದು, ಯಾವುದು ಇಂಟೆಲಿಜೆನ್ಸ್ ಅಂತ ಹೇಳಿದ್ರು. ಓಕೆ, ನೆಕ್ಸ್ಟ್ ಪಾಯಿಂಟ್, ಅಕಾರ್ಡಿಂಗ್ ಟು ದ ಥಿಯರಿ ಇಂಟೆಲಿಜೆನ್ಸ್ ಈಸ್ ಸೆಡ್ ಟು ಬಿ ಕಾನ್ಸ್ಟಿಟ್ಯೂಟೆಡ್ ಆಫ್ ಮಲ್ಟಿಟ್ಯೂಡ್ ಆಫ್ ಸಪ್ರೇಟ್ ಫ್ಯಾಕ್ಟರ್ಸ್ ಆರ್ ಎಲಿಮೆಂಟ್ಸ್. ಅಂದರೆ ಈ ಥಿಯರಿಯ ಪ್ರಕಾರ ಏನು ಹೇಳಿದ್ರು ಅಂದರೆ, ಒಂದು ಮಲ್ಟಿಟ್ಯೂಡ್ ಅಂದರೆ ಬಹಳ ಎಲಿಮೆಂಟ್ಸ್ ಇರುತ್ತೆ ಅಥವಾ ಬಹಳ ಫ್ಯಾಕ್ಟರ್ಸ್ ಇರುತ್ತೆ, ಅದೆಲ್ಲ ಸೇರಿಬಿಟ್ಟು ಒಂದು ಇಂಟೆಲಿಜೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸೆಕೆಂಡ್ ಪಾಯಿಂಟ್, ಎ ಮೆಂಟಲ್ ಆ್ಯಕ್ಟ್ ಇನ್ವಾಲ್ವ್ಸ್ ಎ ನಂಬರ್ ಆಫ್ ದೀಸ್ ಮೈನ್ಯೂಟ್ ಎಲಿಮೆಂಟ್ಸ್ ಆಪರೇಟಿಂಗ್ ಟುಗೆದರ್. ಅಂದರೆ ಬೇರೆ ಬೇರೆ ಮೆಂಟಲ್ ಎಬಿಲಿಟೀಸ್ ಇರುತ್ತೆ, ಅದೆಲ್ಲ ಸೇರಿಬಿಟ್ಟು ಆಪರೇಟ್ ಮಾಡ್ತಾ ಇರುತ್ತೆ ಅಂತಂದ್ಬಿಟ್ಟು ಆಲ್ರೆಡಿ ಹೇಳಿದೆ ನಿಮಗೆ. ಏನಂದರೆ, ಇದು ಒಂದು ಕಂಬೈನ್ ಆಗಿಬಿಟ್ಟು ಸೆಟ್ ಆಫ್ ಎಬಿಲಿಟೀಸ್ ಇದೆಯಲ್ಲ, ಅದು ಕಂಬೈನ್ ಆಗಿಬಿಟ್ಟು ಒಂದು ಆ್ಯಕ್ಟಿವಿಟಿ, ಮೆಂಟಲ್ ಆ್ಯಕ್ಟಿವಿಟಿಯನ್ನು ಅಥವಾ ಒಂದು ಪ್ರಾಬ್ಲಮ್ಗೆ ಒಂದು ರೆಸ್ಪಾಂಡ್ ಮಾಡುತ್ತೆ, ಅದೇ ಇಂಟೆಲಿಜೆನ್ಸ್ ಅಂತ ಹೇಳಿದರು. ಇವರು ಒಂದು 4 ಆಟ್ರಿಬ್ಯೂಟ್ಸ್ ಆಫ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರು. ಏನು, ಲೆವೆಲ್, ರೇಂಜ್, ಏರಿಯಾ, ಸ್ಪೀಡ್ ಅಂತಂದ್ಬಿಟ್ಟು. ಏನಂದರೆ ಏನಿಲ್ಲ, ಮಕ್ಕಳು ಫಸ್ಟ್ ಪಾಯಿಂಟ್ ನೋಡಿ, ಲೆವೆಲ್ ಅಂದರೆ ಏನಂದರೆ
ಎಷ್ಟು ಮಟ್ಟಿಗೆ ಯಾವ ಲೆವೆಲಲ್ಲಿ ಮಕ್ಕಳು ಇಂಟೆಲಿಜೆನ್ಸ್ನ ಯೂಸ್ ಮಾಡ್ತಾರೆ, ಅಂದರೆ ಯಾವ ಲೆವೆಲಲ್ಲಿ ಯಾವುದೋ ಒಂದು ಟಾಸ್ಕ್ ಕೊಟ್ಟಾಗ ಅವರು ಪರ್ಫಾರ್ಮ್ ಮಾಡ್ತಾರೆ. ಸೆಕೆಂಡ್ ಏನಂದರೆ ಯಾವ ರೇಂಜಲ್ಲಿ ಮಾಡ್ತಾರೆ ಮಕ್ಕಳು ಅಂತಂದ್ಬಿಟ್ಟು. ನೆಕ್ಸ್ಟ್ ಏರಿಯಾ ಅಂತಂದರೆ ಇಲ್ಲಿ ಒಂದು ಡಿಫಿಕಲ್ಟಿ ಲೆವೆಲ್ ಇರುತ್ತಲ್ಲ, ಒಂದು ಬೇರೆ ಬೇರೆ ಇಂಡಿವಿಜುವಲಲ್ಲಿ ಬೇರೆ ಬೇರೆ ಇರುತ್ತೆ ಅಂತಂದ್ಬಿಟ್ಟು ಇದು ಏರಿಯಾ ಅಂತ ಹೇಳ್ಬೋದು. ಮತ್ತು ಏರಿಯಾಗೆ ಒಂದು ಫಾರ್ಮುಲಾ ಇದೆ, ಏರಿಯಾ ಈಸ್ ಈಕ್ವಲ್ ಟು ಲೆವೆಲ್ ಇಂಟು ರೇಂಜ್ ಅಂತಂದ್ಬಿಟ್ಟು. ಇವ್ರು ಏನು ಹೇಳಿದ್ರು ಅಂತಂದರೆ ಯಾವುದೇ ಒಂದು ಟೆಸ್ಟ್ ರಿಲೇಟೆಡ್ ಟು ಮೆಷರ್ ಇಂಟೆಲಿಜೆನ್ಸ್ ಮೆಷರ್ ಮಾಡಬೇಕಾದ್ರೆ ಈ 4 ಆಟ್ರಿಬ್ಯೂಟ್ಸ್ ಇರಬೇಕು ಅಂತ ಹೇಳಿದ್ರು. ಇವಾಗ ಇಂಟೆಲಿಜೆನ್ಸ್ ಟೆಸ್ಟ್ ಮಾಡ್ತೀವಲ್ವ, ಮೆಷರ್ ಮಾಡ್ತೀವಲ್ವ, ಆವಾಗ ಮಾಡಿದಾಗ ಈ 4 ಕೂಡ ಇರಬೇಕು, 4 ಕೂಡ ಆಟ್ರಿಬ್ಯೂಟ್ಸ್ ಕೂಡ ಆಫ್ ಇಂಟೆಲಿಜೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಥಿಯರಿ ಸ್ಪಿಯರ್ಮನ್ಸ್ 2 ಫ್ಯಾಕ್ಟರ್ ಥಿಯರಿ. ಓಕೆ, ಇವರೇನು ಒಂದು ಚಾರ್ಲ್ಸ್ ಸ್ಪಿಯರ್ಮನ್ ಇದ್ದಾರಲ್ಲ, ಇವರು he proposed his theory of intelligence called 2 factor theory. Second point, according to him intellectual abilities are comprised of 2 factors, namely very simple, ಎಲ್ಲದಕ್ಕಿಂತ ಈಸಿ ಥಿಯರಿ ಇದೆ, ವೆರಿ ಸಿಂಪಲ್. ಏನು ಅಂದರೆ ಇವ್ರು ಸ್ಪಿಯರ್ಮನ್ 2 ಫ್ಯಾಕ್ಟರ್ ಅಂದರೆ 2 ವಸ್ತು ಬಗ್ಗೆ ಹೇಳಿದ್ರು, 2 ಫ್ಯಾಕ್ಟರ್ ಬಗ್ಗೆ ಹೇಳಿದ್ರು. ಯಾವುದು? ಜಿ ಫ್ಯಾಕ್ಟರ್, ಎಸ್ ಫ್ಯಾಕ್ಟರ್. ಜಿ ಅಂದರೆ ಜನರಲ್ ಫ್ಯಾಕ್ಟರ್, ಎಸ್ ಅಂದರೆ ಸ್ಪೆಸಿಫಿಕ್ ಫ್ಯಾಕ್ಟರ್. ಒಂದು ಜನರಲ್ ಎಬಿಲಿಟಿ, ಒಂದು ಸ್ಪೆಸಿಫಿಕ್ ಎಬಿಲಿಟೀಸ್, 2 ಬಗ್ಗೆ ಇವರು ಹೇಳಿದರು. ಇವಾಗ ನಾವು ನೋಡೋಣ ಜನರಲ್ ಎಬಿಲಿಟಿ ಅಂದರೆ ಏನು, ಸ್ಪೆಸಿಫಿಕ್ ಎಬಿಲಿಟಿ ಅಂದರೆ ಏನು. ನೋಡಿ ಇಲ್ಲಿ, ಇದು ಜನರಲ್ ಫ್ಯಾಕ್ಟರ್ ಬಗ್ಗೆ, ಅಂದರೆ ಜನರಲ್ ಎಬಿಲಿಟಿ ಅಂದರೆ ಏನು, ಜನರಲ್ ಅಂದರೆ ಏನು, ಯೂನಿವರ್ಸಲ್. ಯೂನಿವರ್ಸಲ್ ಅಂದರೆ ಏನು, ಜನರಲ್. ಇಟ್ ಈಸ್ ಫಸ್ಟ್ ಪಾಯಿಂಟ್, ಇಟ್ ಈಸ್ ಯೂನಿವರ್ಸಲ್ ಇನ್ ಬಾರ್ನ್ ಎಬಿಲಿಟಿ, ಅಂದರೆ ಇದು ಹುಟ್ಟಿದಾಗ್ಲಿಂದನೂ ನಮ್ಮಲ್ಲಿ ಇರುತ್ತೆ, ಜನರಲ್ ಫ್ಯಾಕ್ಟರ್ ಇರುತ್ತೆ, ಜನರಲ್ ಎಬಿಲಿಟಿ ಇರುತ್ತೆ. ಇಟ್ ಈಸ್ ಜನರಲ್ ಮೆಂಟಲ್ ಎನರ್ಜಿ, ಅಂದರೆ ಮೈಂಡಿಗೆ ರಿಲೇಟೆಡ್ ಆಗಿರೋದು ಜನರಲ್ ಮೆಂಟಲ್ ಎನರ್ಜಿ. ಇಟ್ ಈಸ್ ಕಾನ್ಸ್ಟೆಂಟ್, ಇದು ಚೇಂಜ್ ಆಗಲ್ಲ, ಇದು ಕಾನ್ಸ್ಟೆಂಟ್. ಇದು ನ್ಯಾಚುರಲ್, ಅದಕ್ಕೆ ಇದು ಕಾನ್ಸ್ಟೆಂಟ್ ಆಗಿರುತ್ತೆ, ನಮ್ಮಲ್ಲಿ ಹುಟ್ಟಿದಾಗ್ಲಿಂದನೂ ಇರುತ್ತೆ, ನ್ಯಾಚುರಲ್. ಓಕೆ, ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ದ ಅಮೌಂಟ್ ಆಫ್ ಜಿ ಡಿಫರ್ಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್, ಅಂದರೆ ಜನರಲ್ ಎಬಿಲಿಟಿ ಇರುತ್ತಲ್ಲ, ಒಬ್ರಿಗೊಬ್ರು ಡಿಫರ್ ಆಗಿರುತ್ತೆ, ಒಬ್ಬರಲ್ಲಿ ಬೇರೆ ಬೇರೆ ಇರುತ್ತೆ. ಓಕೆ, ನೆಕ್ಸ್ಟ್ ಇಟ್ ಈಸ್ ಯೂಸ್ಡ್ ಇನ್ ಎವ್ರಿ ಆ್ಯಕ್ಟಿವಿಟಿ ಆಫ್ ಲೈಫ್. ಏನೇ ನೀವು ಆ್ಯಕ್ಟಿವಿಟಿ ಮಾಡಲಿ, ಏನೇ ಚಟುವಟಿಕೆ ಮಾಡಲಿ, ನೀವು ಈ ಫ್ಯಾಕ್ಟರ್ನ ಯೂಸ್ ಮಾಡ್ತೀರಾ. ಲಾಸ್ಟ್, ಗ್ರೇಟರ್ ದ ಜಿ ಇನ್ ಆ್ಯನ್ ಇಂಡಿವಿಜುವಲ್, ಗ್ರೇಟರ್ ಈಸ್ ಹಿಸ್ ಸಕ್ಸಸ್ ಇನ್ ಲೈಫ್. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎಸ್ ಫ್ಯಾಕ್ಟರ್, ಅಂದರೆ ಜಿ ಫ್ಯಾಕ್ಟರ್ ಆಯ್ತು ಗೊತ್ತಾಯಿತು. ಎಸ್ ಫ್ಯಾಕ್ಟರ್ ಏನು? ಇಟ್ ಈಸ್ ಲರ್ನ್ಡ್ ಆ್ಯಂಡ್ ಅಕ್ವೈರ್ಡ್ ಇನ್ ದ ಎನ್ವಿರಾನ್ಮೆಂಟ್. ನಾವು ಒಂದು ಪರಿಸರದಲ್ಲಿದ್ದಾಗ ಒಬ್ರಿಗೊಬ್ರು ನೋಡಿಬಿಟ್ಟು ಕಲಿತೀವಿ, ಮತ್ತು ನಮ್ಮಲ್ಲಿ ಅಕ್ವೈರ್ ಮಾಡ್ಕೊತೀವಿ, ನೋಡಿಬಿಟ್ಟು ನಾವು ನ್ಯಾಚುರಲ್ಲಾಗಿ ಕಲಿತೀವಿ. ಮತ್ತು ಇಟ್ ವೇರೀಸ್ ಫ್ರಮ್ ಆ್ಯಕ್ಟಿವಿಟಿ ಟು ಆ್ಯಕ್ಟಿವಿಟಿ ಇನ್ ದ ಸೇಮ್ ಇಂಡಿವಿಜುವಲ್, ಅಂದರೆ ಒಂದು ಮನುಷ್ಯ ಯಾವುದೋ ಒಂದು ಚಟುವಟಿಕೆನ ಬೇರೆ ಬೇರೆ ರೀತಿಯಲ್ಲಿ ಕಲಿತಾರೆ. ಅಂದರೆ ಒಂದು ಸತಿ ಈಸಿಯಾಗಿ ಕಲ್ತ್ಕೊಂಡ್ಬಿಡ್ತಾರೆ ಒಂದು ಚಟುವಟಿಕೆನ, ಒಂದೊಂದು ಸತಿ ಬೇಗ ಕಲ್ತ್ಕೊಳ್ಳೋಲ್ಲ, ಒಂದೊಂದು ಆ್ಯಕ್ಟಿವಿಟಿ ಅವ್ರಿಗೆ ಡಿಫಿಕಲ್ಟ್ ಆಗಿರುತ್ತೆ, ಅದು ಬೇಗ ಅವ್ರು ಕಲಿಯೋದಿಲ್ಲ, ಅಥವಾ ಅವರು ಅಕ್ವೈರ್ ಮಾಡ್ಕೊಳ್ಳೋದಿಲ್ಲ, ಗಳಿಕೆ ಮಾಡ್ಕೊಳ್ಳೋದಿಲ್ಲ ಬೇಗ. ಓಕೆ, ಥರ್ಡ್ ಪಾಯಿಂಟ್, ಇಂಡಿವಿಜುವಲ್ಸ್ ಡಿಫ್ರೆಂಟ್ ಇನ್ ದ ಅಮೌಂಟ್ ಆಫ್ ಎಸ್ ಎಬಿಲಿಟಿ, ಅಂದರೆ ಇವಾಗ ನನ್ನ ಎಬಿಲಿಟಿ ಬೇರೆ ಇರುತ್ತೆ, ಸ್ಪೆಸಿಫಿಕ್ ಎಬಿಲಿಟಿ ನಂದು ಬೇರೆ ಇರುತ್ತೆ, ನಿಮ್ಮದು ಬೇರೆ ಬೇರೆ ಇರುತ್ತೆ. ಅಂದರೆ ಒಬ್ಬರು ಮ್ಯಾಥ್ಸ್ ಟೀಚರ್ ಎಬಿಲಿಟಿ ಬೇರೆ ಇರುತ್ತೆ, ಅಂದರೆ ಸ್ಪೆಸಿಫಿಕ್ ಎಬಿಲಿಟಿ ಎಸ್ ಎಬಿಲಿಟಿ ಎಲ್ಲರಲ್ಲೂ ಬೇರೆ ಬೇರೆ ಇರುತ್ತೆ. ಇವಾಗ ಮ್ಯಾಥಮೆಟಿಕ್ಸ್ ಟೀಚರ್ ಮ್ಯಾಥಮೆಟಿಕ್ಸಲ್ಲಿ ಚೆನ್ನಾಗಿರ್ತಾರೆ, ಇಂಗ್ಲೀಷ್ ಟೀಚರ್ ಇಂಗ್ಲೀಷಲ್ಲಿ ಚೆನ್ನಾಗಿರ್ತಾರೆ. ಆ ಥರ ಸ್ಪೆಸಿಫಿಕ್ ಎಬಿಲಿಟಿ ಅಲ್ಲಿ ಒಬ್ಬೊಬ್ಬರಲ್ಲಿ ಇಂಡಿವಿಜುವಲ್ ಆಗಿ ಡಿಫ್ರೆನ್ಸ್ ಆಗಿರುತ್ತೆ, ಡಿಫರ್ ಆಗಿರುತ್ತೆ. ಇವಾಗೆಲ್ಲ ನಾವೇನು ಕಲ್ತಿದ್ದು ಸ್ಪಿಯರ್ಮ್ಯಾನ್ಸ್ 2 ಫ್ಯಾಕ್ಟರ್ ಥಿಯರಿ. ಜಿ ಫ್ಯಾಕ್ಟರ್, ಒಂದು ಸ್ಪೆಸಿಫಿಕ್ ಫ್ಯಾಕ್ಟರ್. ಜಿ ಫ್ಯಾಕ್ಟರಲ್ಲಿ ಮೇನ್ ನಿಮಗೆ ನೆನಪಿಗಿಟ್ಕೋಬೇಕಂದ್ರೆ ಜಿ ಫ್ಯಾಕ್ಟರ್ ಇದೆಯಲ್ಲ, ಅದು ಒಂದು ಹೆರಿಡಿಟಿಯಿಂದ ನಿಮಗೆ ಬಂದಿರುತ್ತೆ, ನೀವು ಹೆರಿಡಿಟಿಯಿಂದ ನಿಮಗೆ ಬಂದಿರುತ್ತೆ ಜಿ ಫ್ಯಾಕ್ಟರ್. ಆದರೆ ಎಸ್ ಫ್ಯಾಕ್ಟರ್ ಇದೆಯಲ್ಲ, ಅದು ನಾವು ಚೇಂಜ್ ಮಾಡ್ಬೋದು ನಮ್ಮ ನೇಚರಿಂದ, ಅಥವಾ ಒಂದು ಟ್ರೈನಿಂಗಿಂದ, ಒಂದು ಒಳ್ಳೆ ಎಜುಕೇಷನಿಂದ, ಒಂದು ಒಳ್ಳೆ ಪ್ರಾಕ್ಟೀಸಿಂದ. ಎಸ್ ಫ್ಯಾಕ್ಟರ್ ಅಂದರೆ ಸ್ಪೆಸಿಫಿಕ್. ಇವಾಗ ಯಾರೋ ಒಬ್ಬರು ಮ್ಯಾಥಮೆಟಿಕ್ಸಲ್ಲಿ ಡಲ್ ಇರ್ತಾರೆ, ಅವ್ರಿಗೆ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಟು ಇಂಪ್ರೂವ್ ಮಾಡ್ಬೋದು. ಸೊ ಅದೇನಾಯಿತು, ಸ್ಪೆಸಿಫಿಕ್ ಆಯಿತು.
ಸ್ಪೆಸಿಫಿಕ್ ಫ್ಯಾಕ್ಟರ್ನ ನಾವು ಚೇಂಜ್ ಮಾಡ್ಬೋದು, ಆದರೆ ಜಿ ಫ್ಯಾಕ್ಟರ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಮನುಷ್ಯ ಏನಾದರೂ ಒಂದು ಮಾಡಬೇಕು ಅಂತಂದರೆ, ಒಂದು ಮೋಸ್ಟ್ ಎಫೆಕ್ಟಿವ್ ಆಗಿ ಮಾಡಬೇಕು, ಏನೋ ಒಂದು ಟಾಸ್ಕ್ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಅವ್ರಿಗೇನು ಸ್ಪೆಸಿಫಿಕ್ ಎಬಿಲಿಟಿ ಇರುತ್ತೆ. ಯಾವುದೋ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಸ್ಪೆಸಿಫಿಕ್ ಎಬಿಲಿಟೀಸ್ ಇರಬೇಕು, ಎಬಿಲಿಟಿ ಇರಬೇಕು. ಓಕೆ, ಇವಾಗ ನೆಕ್ಸ್ಟ್ ಫ್ಲೂಯಿಡ್ ಆ್ಯಂಡ್ ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಅಂದರೆ ಯಾರ್ಯಾರು ಮಾಡಿದ್ದು ಇದು ಅಂದರೆ ಕೆಟಲ್ ಮತ್ತು ಹಾರ್ನ್. ಕೆಟಲ್ ಮತ್ತು ಹಾರ್ನ್ ಏನು ಮಾಡಿದರು? ಫ್ಲೂಯಿಡ್ ಮತ್ತು ಕ್ರಿಸ್ಟಲೈಸ್ ಇಂಟೆಲಿಜೆನ್ಸ್ ಇದೆಯಲ್ಲ, ಅದು 2 ಟೈಪ್ ಇರುತ್ತೆ. ಯಾವುದ್ಯಾವುದು? ಒಂದು ಫ್ಲೂಯಿಡ್ ಮತ್ತು ಒಂದು ಕ್ರಿಸ್ಟಲ್ ಫಾರ್ಮಲ್ಲಿರುತ್ತೆ. ಏನು? ಇಂಟೆಲಿಜೆನ್ಸ್ ಅಂತ ಹೇಳಿದ್ರು. ಓಕೆ, ಫಸ್ಟ್ ಫ್ಲೂಯಿಡ್ ಇಂಟೆಲಿಜೆನ್ಸ್ ಅಂದರೆ ಏನು? ದ ಎಬಿಲಿಟಿ ಟು ಥಿಂಕ್ ಆ್ಯಂಡ್ ರೀಸನ್ ಅಬ್ಸ್ಟ್ರಾಕ್ಟ್ಲಿ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್ಸ್. ಫ್ಲೂಯಿಡ್ ಇಂಟೆಲಿಜೆನ್ಸ್ ಅಂದರೆ ಏನು? ಒಂದು ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಇರುತ್ತೆ. ಇದರಲ್ಲಿ ಒಂದು ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಮಾಡಿ ಒಂದು ಇಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ. ಇಲ್ಲಿ ಏನಿರುತ್ತೆ ಅಂದರೆ ಒಂದು ಥಿಂಕಿಂಗ್ ಆಗಿರಲಿ, ಒಂದು ರೀಸನಿಂಗ್ ಆಗಿರಲಿ, ಬಹಳ ಫ್ಲೆಕ್ಸಿಬಲ್ ಆಗಿರುತ್ತೆ. ನಾವು ಇದರಿಂದ ಚೇಂಜಸ್ ಕೂಡ ಮಾಡ್ಬೋದು. ಫ್ಲೂಯಿಡ್ ಇಂಟೆಲಿಜೆನ್ಸಲ್ಲಿ ನಾವು ಒಂದು ನಮ್ಮ ಕೆಪಾಸಿಟಿಯಿಂದ, ನಮ್ಮ ಥಿಂಕಿಂಗ್ ಕೆಪಾಸಿಟಿಯಿಂದ ನಾವು ಚೇಂಜಸ್ ಕೂಡ ಮಾಡ್ಬೋದು. ಇದು ನಮಗೆ ಎಲ್ಲೆಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಮ್ಯಾಥಮೆಟಿಕಲ್ ರೀಸನಿಂಗ್ ಆಗಿರಲಿ, ಸೈಂಟಿಫಿಕ್ ರೀಸನಿಂಗ್ ಆಗಿರಲಿ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿರಲಿ, ಇದೆಲ್ಲ ಸಾಲ್ವ್ ಮಾಡೋದಕ್ಕೆ ನಮಗೆ ಫ್ಲೂಯಿಡ್ ಇಂಟೆಲಿಜೆನ್ಸ್ ಯೂಸ್ ಆಗುತ್ತೆ. ಇಲ್ಲಿ ಮಕ್ಕಳು ಇಂಡಿಪೆಂಡೆಂಟಾಗಿ ಕಲಿತಾರೆ. ಎಕ್ಸಾಂಪಲ್ ನೋಡಿ, ಸಾಲ್ವಿಂಗ್ ಪಜಲ್ ಸಾಲ್ವ್ ಮಾಡೋದು ಯಾರು ಪೇರೆಂಟ್ಸ್ ಹೇಳ್ಕೊಡೋದಿಲ್ಲ, ಅವರೇ ಇಂಡಿಪೆಂಡೆಂಟಾಗಿ ಮಾಡೋದಿದು. ಇದು ಫ್ಲೂಯಿಡ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಆ್ಯಂಡ್ ಕಮ್ಮಿಂಗ್ ಅಪ್ ವಿತ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜೀಸ್, ಇವರೇ ಓನಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಿ ಅಥವಾ ಒಂದು ಪಜಲ್ಸ್ನ ಸಾಲ್ವ್ ಮಾಡಿಬಿಟ್ಟು ಇವರು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜೀಸ್ನ ಅವರೇ ಡೆವಲಪ್ ಮಾಡ್ಕೋತಾರೆ. ಓಕೆ, ನೆಕ್ಸ್ಟ್ ಬೋತ್ ಟೈಪ್ಸ್ ಆಫ್ ಇಂಟೆಲಿಜೆನ್ಸ್ ಇನ್ಕ್ರೀಸ್ ಥ್ರೂ ಔಟ್ ಚೈಲ್ಡ್ಹುಡ್ ಆ್ಯಂಡ್ ಅಡಾಲಸೆನ್ಸ್. ನೋಡಿ, ಈ ಪಾಯಿಂಟ್ ಇದೆಯಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಏನು ಫ್ಲೂಯಿಡ್ ಇಂಟೆಲಿಜೆನ್ಸ್ ಇದೆಯಲ್ಲ, ಲಾಸ್ಟ್ ಪಾಯಿಂಟ್ ನೋಡಿ, ಅದೇನಾಗುತ್ತೆ? ಪೀಕ್ಸ್ ಇನ್ ಅಡಾಲಸೆನ್ಸಲ್ಲಿ ಬಹಳ ಜಾಸ್ತಿ ಆಗುತ್ತೆ ಫ್ಲೂಯಿಡ್ ಇಂಟೆಲಿಜೆನ್ಸ್. ಆಮೇಲೆ ದೆನ್ ಬಿಗಿನ್ಸ್ ಟು ಡಿಕ್ಲೈನ್ ಪ್ರೋಗ್ರೆಸಿವ್ಲಿ, ಬಿಗಿನಿಂಗ್ ಅರೌಂಡ್ ಏಜ್ 30 to 40. ಅಂದರೆ ಒಂದು ಫ್ಲೂಯಿಡ್ ಇಂಟೆಲಿಜೆನ್ಸ್ ಅಡಾಲಸೆನ್ಸಲ್ಲಿ ತುಂಬ ಹೆಚ್ಚಾಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಸ್ವಲ್ಪ ಡಿಕ್ಲೈನ್ ಹಾಕ್ಕೊಂಡು ಬರುತ್ತೆ, ಅಂದರೆ ಕಡಿಮೆ ಹಾಕ್ಕೊಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಅಂದರೆ ಲರ್ನಿಂಗ್ ಫ್ರಮ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಲರ್ನಿಂಗ್. ಅಂದರೆ ಇಲ್ಲಿ ಏನಾಗುತ್ತೆ? ಒಂದು ಕಲಿಕೆ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಸಿಂದ ಕಲಿಕೆ ಆಗುತ್ತೆ ಕ್ರಿಸ್ಟಲೈಸ್ಡ್ ಎಕ್ಸ್ಪೀರಿಯನ್ಸಲ್ಲಿ. ಅಂದರೆ ಇದು ಒಂಥರ ಕಾಂಕ್ರೀಟ್ ಅಥವಾ ಮೂರ್ತ ಕಲಿಕೆ ಆದಂಗೆ ಇದು. ಓಕೆ, ಫಸ್ಟ್ ಪಾಯಿಂಟ್, ಸಿಚುವೇಶನ್ಸ್ ದಟ್ ರಿಕ್ವೈರ್ ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಇನ್ಕ್ಲೂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಆ್ಯಂಡ್ ವೊಕ್ಯಾಬ್ಯುಲರಿ ಎಕ್ಸಾಮ್ಸ್. ಇದರಲ್ಲಿ ಏನಿರುತ್ತೆ? ರೀಡಿಂಗ್ ಕಾಂಪ್ರಿಹೆನ್ಷನ್ ಇರುತ್ತೆ ಮತ್ತು ವೊಕ್ಯಾಬ್ಯುಲರಿ ಎಕ್ಸಾಮ್ಸ್ ಇರುತ್ತೆ. ಯಾವುದರಲ್ಲಿ? ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸಲ್ಲಿ. ಸೆಕೆಂಡ್ ಪಾಯಿಂಟ್, ದಿಸ್ ಟೈಪ್ ಆಫ್ ಇಂಟೆಲಿಜೆನ್ಸ್ ಈಸ್ ಬೇಸ್ಡ್ ಅಪಾನ್ ಫ್ಯಾಕ್ಟ್ಸ್ ಆ್ಯಂಡ್ ರೂಟೆಡ್ ಇನ್ ಎಕ್ಸ್ಪೀರಿಯನ್ಸಸ್. ಅದೇ ಫ್ಯಾಕ್ಟ್ಸ್ ಅದೆಲ್ಲ ಏನಿರುತ್ತೆ? ಪ್ರೀವಿಯಸ್ ನಾಲೆಜಿಂದನೇ ನಾವು ಕಲಿತೀವಿ. ಏನು ಇದರಲ್ಲಿ ಈ ಇಯರಲ್ಲಿ ಹೀಗಾಗಿತ್ತು ಅಂತಂದ್ಬಿಟ್ಟು ಆ ಫ್ಯಾಕ್ಟ್ಸ್ ನಾವು ಕಲಿತೀವಿ. ಸೊ ಇದು ಯಾವುದ್ರಲ್ಲಿ ಬರುತ್ತೆ? ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸಲ್ಲಿ. ಲಾಸ್ಟ್ ಪಾಯಿಂಟ್, ದಿಸ್ ಟೈಪ್ ಆಫ್ ಇಂಟೆಲಿಜೆನ್ಸ್ ಬಿಕಮ್ ಸ್ಟ್ರಾಂಗರ್ ಆ್ಯಸ್ ವಿ ಏಜ್ ಆ್ಯಂಡ್ ಅಕ್ಯುಮುಲೇಟ್ ನ್ಯೂ ನಾಲೆಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಡೈಲಿ ಹೊಸದಾಗಿ ಕಲಿತಾ ಇರ್ತೀವಿ. ಏನಂದರೆ ಇದು ನಾವು ಏಜ್ ಆದಂಗೆ ನಾವು ಒಂದು ನಾಲೆಜ್ನ ನಮ್ಮಲ್ಲಿ ಅಥವಾ ಅಂಡರ್ಸ್ಟ್ಯಾಂಡಿಂಗ್ನ ನಾವು ಅಕ್ಯುಮುಲೇಟ್ ಮಾಡ್ಕೊತಾ ಇರ್ತೀವಿ, ಅಂದರೆ ಮೈಂಡಲ್ಲಿ ಸೇರಿಸ್ಕೊತಾ ಇರ್ತೀವಿ. ಒಂದು ಹೇಳ್ತೀನಿ ನೋಡಿ, ಮೇಯ್ನ್ ಫ್ಲೂಯಿಡ್ ಇಂಟೆಲಿಜೆನ್ಸ್ ಮತ್ತು ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸಲ್ಲಿ ಏನು ವ್ಯತ್ಯಾಸ ಅಂದರೆ, ಫ್ಲೂಯಿಡ್ ಬಂದುಬಿಟ್ಟು ಅದು ಒಂದು ಅಮೂರ್ತ ಕಲಿಕೆ ಆಗುತ್ತೆ. ಅದೊಂದು ಅಡಾಲಿಸೆನ್ಸ್ ಆದಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಆದರೆ ಕ್ರಿಸ್ಟಲೈಸ್ ಇಂಟೆಲಿಜೆನ್ಸ್ ಇದೆಯಲ್ಲ, ಅದು ಒಂದು ಮೂರ್ತ ಕಾಂಕ್ರೀಟ್ ಇಂಟೆಲಿಜೆನ್ಸ್ ಇದ್ದಂಗೆ. ಅದೇನಾಗ್ತಾ ಇರುತ್ತೆ ಅಂದರೆ, ನಾವು ಹೊಸ ಎಕ್ಸ್ಪೀರಿಯನ್ಸಿಂದ ಹೊಸ ನಾಲೆಜ್ನ ನಾವು ಗೇನ್ ಮಾಡ್ತಾ ಇರ್ತೀವಿ, ನಮ್ಮ ಮೈಂಡಲ್ಲಿ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಅದು ಒಂದು ಲೈಫ್ ಲಾಂಗ್ ಆಗಿರುತ್ತೆ. ನೀವು ಅಂದ್ಕೊತಿರ್ಬೇಕು, ಯಾಕೆ ಇಷ್ಟು ಡೀಪಾಗಿ ಹೇಳ್ತಾ ಇದ್ದಾರೆ, ಬೋರಿಂಗ್ ಅಂತ ಅನಿಸ್ತಿರ್ಬೇಕು. ಆ್ಯಕ್ಚುಲಿ ನಮಗೆ ಡೀಪಾಗಿ ಒಂದು ಕಾನ್ಸೆಪ್ಟ್ ಗೊತ್ತಿದ್ದರೆ ಯಾವ ರೀತಿ ಕ್ವೆಶನ್ ಕೇಳಿದ್ರೂ, ಎಲ್ಲಿಂದ ಕ್ವೆಶನ್ ಕೇಳಿದ್ರು ನೀವು ಆನ್ಸರ್ ಮಾಡೋ ಕೆಪಾಸಿಟಿ ಇರಬೇಕು. ಸೊ
ಯಾವ ಥರ ಕ್ವೆಶನ್ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ಓಕೆ ನೆಕ್ಸ್ಟ್ ಥಿಯರಿ ಸ್ಟರ್ನ್ಬರ್ಗ್ಸ್ ಟ್ರೈಆರ್ಕಿಕ್ ಥಿಯರಿ. ಟ್ರೈ ಅಂದರೆ ಏನು? 3. ಏನೇನಿದೆ ಇವರು ಸ್ಟರ್ನ್ಬರ್ಗ್ಸಲ್ಲಿ ಅಂದರೆ 3 ಇದೆ. ಅನಾಲಿಟಿಕಲ್, ಕ್ರಿಯೇಟಿವ್, ಪ್ರಾಕ್ಟಿಕಲ್. ಈ 3 ಬಗ್ಗೆ ಇವರು ಮಾತಾಡಿದ್ರು. ಏನು ಅನಾಲಿಟಿಕಲ್ ಅಂದರೆ ಏನು? ಅನಾಲಿಟಿಕಲ್ ಅಂದರೆ ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಏನು ಒಂದು ಕಾನ್ಸೆಪ್ಟನ್ನ ಬ್ರೇಕ್ ಮಾಡಿ ಕಲಿಯೋದು. ಓಕೆ ಫಸ್ಟ್ ಪಾಯಿಂಟ್ ನೋಡಿ, ಅನಾಲಿಟಿಕಲ್ ಅಂದರೆ ಏನು? ಎಬಿಲಿಟಿ ಟು ಅನಲೈಸ್ ಆ್ಯಂಡ್ ಇವ್ಯಾಲ್ಯೂಯೇಟ್ ಐಡಿಯಾಸ್, ಸಾಲ್ವ್ ಪ್ರಾಬ್ಲಮ್ಸ್ ಆ್ಯಂಡ್ ಮೇಕ್ ಡಿಸಿಷನ್ಸ್. ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಎ ಸ್ಟೂಡೆಂಟ್ ಹೂ ಸಾಲ್ವ್ ಎ ಮ್ಯಾಥ್ ಪ್ರಾಬ್ಲಮ್ ಇನ್ ರೆಕಾರ್ಡ್ ಟೈಮ್. ಅಂದರೆ ಅವ್ರಿಗೆ ಒಂದು ಟೈಮ್ ಇಷ್ಟು ಕೊಟ್ಟಿರ್ತಾರೆ, ಫಿಕ್ಸ್ಡ್ ಟೈಮಲ್ಲಿ ಅವರು ಒಂದು ಮ್ಯಾಥ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಡ್ತಾರೆ. ಸೊ ಇದೇನು, ಇದರಿಂದ ಏನಾಯಿತು? ಇದಕ್ಕೇನು ಹೇಳ್ತೀವಿ? ಅನಾಲಿಟಿಕಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಅನಾಲಿಸಿಸ್ ಮಾಡೋ ಕೆಪಾಸಿಟಿ ಇದೆ ಮಗುಗೆ. ಎಬಿಲಿಟಿ ಟು ಅನಲೈಸ್ ಅಂದರೆ ಒಂದು ಬ್ರೇಕ್ ಮಾಡಿ ಕಾನ್ಸೆಪ್ಟನ್ನ ಸಾಲ್ವ್ ಮಾಡೋ ಕೆಪಾಸಿಟಿ ಇದೆ ಅಂತಂದ್ಬಿಟ್ಟು. ಓಕೆ ಸೆಕೆಂಡ್ ಪಾಯಿಂಟ್ ನೋಡಿ, ಕ್ರಿಯೇಟಿವ್ ಅಂದರೆ ಗೋಯಿಂಗ್ ಬಿಯಾಂಡ್ ವಾಟ್ ಈಸ್ ಗಿವನ್ ಟು ಜನರೇಟ್ ನಾವಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಐಡಿಯಾಸ್. ನಾವಲ್ ಅಂದರೆ ಏನು? ನ್ಯೂ ಐಡಿಯಾಸ್. ನಾವಲ್ ಅಥವಾ ಇಂಟ್ರೆಸ್ಟಿಂಗ್ ಐಡಿಯಾಸ್ನ ನಾವು ಏನೋ ಒಂದು ಕ್ರಿಯೇಟಿವ್ ಅಂತಂದರೆ ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೋ ಅಷ್ಟು ಸಾಲ್ವ್ ಮಾಡೋದಲ್ಲ, ಒಂದು ಎಕ್ಸ್ಟ್ರಾ ಆರ್ಡಿನರಿ ಇರುತ್ತಲ್ಲ, ಅದು ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ ಅದಕ್ಕೆ. ಅದು ಗೋಯಿಂಗ್ ಬಿಯಾಂಡ್ ವಾಟ್ ಈಸ್ ಗಿವನ್. ಒಂದು ಎಕ್ಸಾಂಪಲ್ ನೋಡಿ ಅದರಲ್ಲಿ, ರೈಟಿಂಗ್ ಎ ಶಾರ್ಟ್ ಸ್ಟೋರಿ ವೆನ್ ಗಿವನ್ ದ ಟೈಟಲ್ ದ ಆಕ್ಟೋಪಸ್ ಸ್ನೀಕರ್ಸ್. ಅಂದರೆ ಒಂದು ಸ್ಟೋರಿ ಬರೀತಾರಲ್ಲ ಮಕ್ಕಳು, ಅದರಲ್ಲಿ ಏನು ಗೊತ್ತಾಗುತ್ತೆ? ಅವರು ಕ್ರಿಯೇಟಿವಿಟಿ ಎಷ್ಟಿದೆ ಅಂತಂದ್ಬಿಟ್ಟು ಅವ್ರು ಇಮ್ಯಾಜಿನ್ ಮಾಡ್ಕೊಂಡು ಬರೀತಾರಲ್ಲ, ಆವಾಗ ಗೊತ್ತಾಗುತ್ತೆ ಅವ್ರ ಕ್ರಿಯೇಟಿವಿಟಿ ಎಷ್ಟಿದೆ ಅಂತಂದ್ಬಿಟ್ಟು. ಓಕೆ ಇದಕ್ಕೇನು ಹೇಳ್ತೀವಿ? ಇದು ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್, ಪ್ರಾಕ್ಟಿಕಲ್ ಅಂದರೆ ಎಬಿಲಿಟಿ ದಟ್ ಇಂಡಿವಿಜುವಲ್ ಯೂಸ್ ಟು ಫೈಂಡ್ ದ ಬೆಸ್ಟ್ ಫಿಟ್ ಬಿಟ್ವೀನ್ ದೆಮ್ಸೆಲ್ವ್ಸ್ ಆ್ಯಂಡ್ ದ ಡಿಮ್ಯಾಂಡ್ಸ್ ಆಫ್ ದ ಎನ್ವಿರಾನ್ಮೆಂಟ್. ಸಿಂಪಲ್ ಆಗಿದೆ. ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಬಿಸ್ನೆಸ್ ವುಮೆನ್ ಹೂ ಕ್ಯಾನ್ ರೈಟ್ ಎಫೆಕ್ಟಿವ್ಲಿ, ಮೋಟಿವೇಟ್ ಪೀಪಲ್, ಡೆಲಿಗೇಟ್ ಟಾಸ್ಕ್ ಆ್ಯಂಡ್ ಪ್ರಮೋಟ್ ಹರ್ ಕರಿಯರ್. ಅಂದರೆ ಇವಾಗ ಒಂದು ಎಕ್ಸಾಂಪಲ್, ಇವಾಗ ನಮ್ಗೆ ಏನು ನಾಲೆಜ್ ಇದೆಯೋ ನಾವು ಅದನ್ನು ನಮ್ಮ ರಿಯಲ್ ಲೈಫಲ್ಲಿ, ನಮ್ಮ ಎನ್ವಿರಾನ್ಮೆಂಟಲ್ಲಿ ನಾವು ಅಪ್ಲೈ ಮಾಡಿಬಿಟ್ಟು ನಮ್ಮ ಲೈಫ್ಗೆ ಯೂಸ್ ಮಾಡ್ಕೋತೀವಿ. ಅದಕ್ಕೇನು ಹೇಳ್ತೀವಿ? ಒಂದು ಪ್ರಾಕ್ಟಿಕಲ್ ಅಂತ ಹೇಳ್ತೀವಿ. ರಿಯಲ್ ಲೈಫಲ್ಲಿ ನಾವು ಅದನ್ನು ಯುಟಿಲೈಸ್ ಮಾಡೋದಕ್ಕೆ ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಅಂತೀವಿ. ಇದೆಲ್ಲ ಯಾರು ಕೊಟ್ಟಿದ್ದು? ಟ್ರೈಆರ್ಕಿಕ್ ಥಿಯರಿ ಆಫ್ ಸ್ಟರ್ನ್ಬರ್ಗ್. ಇವ್ರು ಏನೇನು ಹೇಳಿದ್ರು? ಅನಾಲಿಟಿಕಲ್, ಕ್ರಿಯೇಟಿವ್, ಪ್ರಾಕ್ಟಿಕಲ್. ಅಗೇನ್ ಇದೆ ನೋಡಿ ಇನ್ನೊಂದ್ಸರಿ, ಟೈಪ್ ಆಫ್ ಅನಾಲಿಟಿಕಲ್ ಅಥವಾ ಅಕಾಡೆಮಿಕ್ ಇಂಟೆಲಿಜೆನ್ಸ್ ಅಂದರೆ ಏನು? ಮೆಂಟಲ್ ಪ್ರೋಸೆಸ್ ಯೂಸಿಂಗ್ ಇನ್ ಲರ್ನಿಂಗ್ ಹೌ ಟು ಸಾಲ್ವ್ ಪ್ರಾಬ್ಲಮ್ಸ್. ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಒಂದು ಅನಾಲಿಸಿಸ್ ಮಾಡೋದು, ವಿಶ್ಲೇಷಣೆ ಮಾಡೋದು. ಓಕೆ ಸೆಕೆಂಡ್ ಪಾಯಿಂಟ್, ಕ್ರಿಯೇಟಿವಿಟಿ ಅಥವಾ ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಅಂದರೆ ಏನು? ಎಬಿಲಿಟಿ ಟು ಡೀಲ್ ವಿತ್ ನಾವಲ್ ಸಿಚುಯೇಷನ್ಸ್ ಬೈ ಡ್ರಾಯಿಂಗ್ ಆನ್ ಎಕ್ಸಿಸ್ಟಿಂಗ್ ಸ್ಕಿಲ್ಸ್ ಆ್ಯಂಡ್ ನಾಲೆಜ್. ಅಂದರೆ ನಮ್ಮ ನಾಲೆಜ್ನ ಯೂಸ್ ಮಾಡಿಕೊಂಡು ಒಂದು ನ್ಯೂ ಸಿಚುಯೇಷನ್ಸ್ಗೆ ಹೇಗೆ ಡೀಲ್ ಮಾಡೋದು, ನ್ಯೂ ಸಿಚುಯೇಷನ್ ಜೊತೆ, ಅದು ಕ್ರಿಯೇಟಿವಿಟಿ. ನಾವಲ್ ಅಂದರೆ ನ್ಯೂ. ಥರ್ಡ್ ಪಾಯಿಂಟ್, ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಅಂದರೆ ಏನು? ಎಬಿಲಿಟಿ ಟು ಅಡ್ಯಾಪ್ಟ್ ಟು ದ ಎನ್ವಿರಾನ್ಮೆಂಟ್. ಒಂದು ಎನ್ವಿರಾನ್ಮೆಂಟಲ್ಲಿ ನಾವು ಒಂದು ಪರಿಸರದಲ್ಲಿ ನಾವು ಹೇಗೆ ಅಡ್ಯಾಪ್ಟ್ ಮಾಡ್ಕೊತೀವಿ, ಆ ಪ್ರಾಕ್ಟಿಕಲ್ಲಾಗಿ ನಾವು ಹೇಗೆ ಯೂಸ್ ಮಾಡ್ಕೊತೀವಿ ಅನ್ನೋದು, ಅದು ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದರಿಂದ ಎಷ್ಟೋ ಜನ CTET ಅವ್ರು ಬರಿತಿರೋರಿಗೆ, ಕನ್ನಡ ಮೀಡಿಯಮ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಯಾರೂ ಕೊಡೋದಿಲ್ಲ. ಓಕೆ ಇನ್ನೂ ನಾನು ಪಾರ್ಟ್ 2 ಅಲ್ಲಿ ಬೇರೆ ಥಿಯರೀಸ್ ಹೇಳ್ಕೊಡ್ತೀನಿ. ಗಿಲ್ಫೋರ್ಡ್ ಮತ್ತು ಗಾರ್ಡ್ನರ್ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಬೇರೆ ವಿಡಿಯೋಲಿ ಪಾರ್ಟ್ 2 ಅಲ್ಲಿ ಹೇಳ್ಕೊಡ್ತೀನಿ. ಓಕೆ ಥ್ಯಾಂಕ್ ಯು ಒನ್ಸ್ ಅಗೇನ್.